ಹೇ ಹಾಯ್ ಗೈಸ್, ಇವತ್ ನೋಡ್ತಿರೋ ಮೂವಿ ಅದಂದ್ರೆ ಒಂದ್ ಫೀಲ್ ಗುಡ್ ಆಗಿ ಆಮೇಲೆ ಲೈಫ್ ಅಲ್ಲಿ ತಿಳ್ಕೊಬೇಕಾಗಿರೋ ಒಂದು ಮೆಸೇಜ್ ನ ಕೊಡ ಅಂತ ಮೂವಿ ನೋಡ್ತಾ ಇದ್ವಿ. ಇದು ಒನ್ ಲೈನರ್ ಹೇಳಕ್ ಹೋದ್ರೆ ಸ್ಟೋರಿನೇ ಎಕ್ಕಡಿಸ್ಬಿಡುತ್ತೆ ಅಂತ ಹೇಳ್ಬೋದು. ಇದ್ರ ಬಗ್ಗೆ ಒನ್ ಲೈನರ್ ಏನು ಹೇಳ್ದೆ ಸ್ಟೋರಿನ ಹಂಗೆ ಸ್ಟಾರ್ಟ್ ಮಾಡ್ತೀನಿ. ನೀವು ಚಾನಲ್ ಹೊಸದಾದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಂಗೆ ಪಕ್ಕದಲ್ಲಿರೋ ಬೆಲ್ ಐಕನ್ ನ ಕ್ಲಿಕ್ ಮಾಡಿ ಇಟ್ಕೊಳ್ಳಿ. ಸೋಷಿಯಲ್ ಮೀಡಿಯಾಲಿ ಫಾಲೋ ಮಾಡಲಿಲ್ಲ ಅಂದ್ರೆ ಮಾಡ್ಕೊಳ್ಳಿ. ಆಮೇಲೆ ಕಮೆಂಟ್ ಸೆಕ್ಷನ್ ರೈಟ್ ಸೈಡ್ ಸ್ವೈಪ್ ಮಾಡಿದ್ರೆ ಹೈಪ್ ಅಂತ ಆಪ್ಷನ್ ಬರುತ್ತೆ, ಅದನ್ನು ನೀವು ಕೊಟ್ಬಿಟ್ರೆ ನನ್ನ ಚಾನೆಲ್ನ ರೆಕಮೆಂಡೇಶನ್ ತುಂಬಾ ಚೆನ್ನಾಗಿ ಆಗ್ಬೋದು, ಸ್ವಲ್ಪ ಹೆಲ್ಪ್ ಆಗುತ್ತೆ. ಸೊ ಅದನ್ನು ಕೊಡೋದು ಮರಿಬೇಡಿ. ಬನ್ನಿ ಟೈಮ್ ವೇಸ್ಟ್ ಮಾಡದೆ ವಿಡಿಯೋ ಸ್ಟಾರ್ಟ್ ಮಾಡೋಣ. ಸ್ಟಾರ್ಟಿಂಗ್ ಸೀನ್ಲಿ ತುಂಬಾ ಜನ ತೋರಿಸ್ತಾರೆ, ಚಿಕ್ಕ ಚಿಕ್ಕ ಹುಡುಗಿರೆ. ಬಟ್ ಇಲ್ಲಿ ಏನ್ ನಡೀತಿದೆ ಅಂದ್ರೆ ಒಂದು ಡ್ಯಾನ್ಸ್ ಪ್ರೋಗ್ರಾಮು. ಅಂದ್ರೆ ಈಗ ನಮ್ ಕಡೆ ಎಲ್ಲ ಭರತನಾಟ್ಯ ತರ ನ್ಯಾಷನಲಿಸಮ್ ತರ ಆಡ್ತಾರಲ್ಲ, ಅಂದ್ರೆ ದೇಶಕ್ಕೆ ಸೇರಿದ್ದು ಆ ತರನೇ ಅವ್ರ ಕಂಟ್ರಿಲಿಗಿರೋ ಒಂದು ಡ್ಯಾನ್ಸ್. ಬಟ್ ಏನ್ ಡಿಫ್ರೆನ್ಸ್ ಅಂದ್ರೆ ಒಂದು 50 ಜನ ಮೇಲ್ ಆಡ್ತಾರೆ ಒಟ್ಟಿಗೆ. ಅದು ಆಡೋದಂದ್ರೆ ತುಂಬಾ ಪರ್ಫೆಕ್ಟ್ ಆಗಿರ್ಬೇಕು, ಅದಕ್ಕೆ ಅಂತ ಕೋಚಿಂಗ್ ಎಲ್ಲ ಇರುತ್ತೆ, ಕಂಟಿನ್ಯೂಸ್ಲಿ ಮಿಸ್ ಇಲ್ಲದೆ ತುಂಬಾ ಪರ್ಫೆಕ್ಷನ್ ನೋಡ್ತಾರೆ. ಹಂಗಿರ್ಬೇಕಾರೆ ಈ ಕಡೆ ಸೈಡ್ ಅಲ್ಲಿ ಒಂದು ಹುಡುಗಿನ ತೋರಿಸ್ತಾರೆ. ಆ ಹುಡುಗಿ ಫುಲ್ ಟೆನ್ಷನ್ ಆಗಿ ಕೂತಿರ್ತಾಳೆ. ಆ ಹುಡುಗಿ ಯಾರು ಅಲ್ಲ, ನಮ್ ಸ್ಟೋರಿ ಹೀರೋಯಿನ್. ಯಾಕೆ ಟೆನ್ಷನ್ ಆಗಿದ್ದಾಳೆ ಅಂದ್ರೆ ಶೂ ಇದೆಯಲ್ಲ, ಆ ಶೂನ ಹಳೇದ್ ಕೊಟ್ಬಿಟ್ಟಿದಾರ ಅವ್ರಮ್ಮ. ಕೋಚ್ ಇದಾರಲ್ಲ, ಆ ಕೋಚ್ ಅಲ್ಲಿ ಏನಾದ್ರು ಒಬ್ರು ಲೀಡರ್ ತರ ಒಬ್ರು ಇರ್ತಾರೆ, ಅವ್ರು ನೋಡ್ಬಿಟ್ರೆ ಅಂತೂ ಮುಗೀತು ಕತೆ. ಯಾಕಂದ್ರೆ ತುಂಬಾನೇ ಸ್ಟ್ರಿಕ್ಟು. ಅದನ್ನ ಟೆನ್ಷನ್ ಮಾಡ್ಕೊಂಡು ಅವ್ರ ಅಮ್ಮಂಗೆ ಫೋನ್ ಮಾಡಿ ಹೇಳ್ತಾ ಇರ್ತಾಳೆ, ಏನಮ್ಮ ನಿನ್ ಶೂನ ಹೊಸ ಇಡು ಅಂತ ಹೇಳಿದ್ರೆ ನೀನ್ ಹಳೇದ್ ಇಟ್ಟಿದ್ಯಾ, ನೋಡಿದ್ರೆ ನನ್ ಗ್ರಾಚಾರ ಬಿಡ್ಸ್ಬಿಡ್ತಾಳೆ ಅಮ್ಮ ಅಂತ ಹಂಗೆ ಹಿಂಗೆ ಬೈಬೇಕಾರೆ. ಸಾರಿಮ್ಮ ನಿಜಾಲು ನಾನು ಬೇಕು ಅಂತ ಮಾಡ್ಲಿಲ್ಲ, ಯಾವ್ದೋ ಟೆನ್ಷನ್ಲಿ ಕೆಲ್ಸದ ಟೆನ್ಷನ್ಲಿ ನಾನು ಮರ್ತೋಯ್ತು ನಂಗೆ ಇಡೋದು, ಪ್ಲೀಸ್ ಇವತ್ತೊಂದಿನ ಅಡ್ಜಸ್ಟ್ ಮಾಡ್ಕೊ. ಏನು ಅಡ್ಜಸ್ಟ್ ಮಾಡ್ಕೊಳ್ಳಿ, ಈಗ ನಾನು ಏನಾದ್ರು ನನ್ನ ನೋಟಿಸ್ ಮಾಡ್ಬಿಟ್ಟ ನನ್ನ ಮುಗಿಸ್ಬಿಡ್ತಾಳೆ ಕತೆ ಅನ್ಕೊಂಡು ಬೈತಿರ್ತಾಳೆ. ನೋಡು ಯಾವಾಗ ನೋಡಿದ್ರು ಕೆಲಸ ಅನ್ಕೊಂಡು ಸಾಯ್ತೀಯ, ನನ್ನ ತಲೆ ತಿಂತೀಯ. ಈಗ ನೋಡು ಅದನ್ನೇ ಇಟ್ಕೊಂಡು ಇದು ಅಳು ನೀನು ಅಂತ ಅಂದ್ಬಿಟ್ಟು ಫೋನ್ಲಿ ಕಟ್ ಮಾಡ್ಬಿಟ್ಟು ಕಿಚ್ಚಾಡ್ಬಿಟ್ಟು ಇಟ್ಬಿಡ್ತಾಳೆ. ಏನಕ್ಕೆ ಅಂದ್ರೆ ಅವ್ರ ಅಮ್ಮ ಸ್ವಲ್ಪ ಕೆಲ್ಸದ ಮೇಲೆ ಸುತ್ತ ಜಾಸ್ತಿ, ಮಗಳ ಕಡೆ ಅಂತ ಗಮನ ಕೊಡಲ್ಲ. ಪ್ರೀತಿ ಇಲ್ಲ ಅಂತ ಏನಿಲ್ಲ, ಇದೆ, ಬಟ್ ಅದೇ ಸಿಚುವೇಶನ್ ಮೇಲೆ ಹೋಗುತ್ತಲ್ಲ, ಸೊ ಅದ್ರ ಮೇಲೆ ತುಂಬಾ ಫೋಕಸ್ ಮಾಡಲ್ಲ. ಅದು ಫೋನ್ ಇಟ್ಟಿದ್ದೆ ಇನ್ನೊಬ್ರಿಗೆ ಫೋನ್ ಮಾಡ್ಬಿಟ್ಟು ನಾ ಬಂದ್ಬಿಟ್ಟು ಹತ್ರ ಬರ್ತಾ ಇದೀನಿ ಅಂತ ಅವಾಗ್ಲೇ ಸ್ಟಾರ್ಟ್ ಮಾಡ್ಕೊಂತಾರೆ. ಅವಳು ಹೇಳಿದ್ದೆಲ್ಲ ತಲೆಗೆ ಹಾಕೊಳ್ಳೋದು ಅವರು. ಈ ಕಡೆ ಆ ಲೇಡಿ ಬರ್ತಾರೆ, ಬಂದಿದ್ದೆ ಇವಳು ಐ ಕಾಂಟ್ಯಾಕ್ಟ್ ಮಾಡಿದ್ರೆ ತಾನೇ ಗೊತ್ತಾಗೋದು. ಐ ಕಾಂಟ್ಯಾಕ್ಟೇ ಮಾಡಲ್ಲ, ನನ್ನ ಮುಖನೇ ತೋರ್ಸಲ್ಲ, ನಿನ್ನ ಮುಖನೇ ನೋಡಲ್ಲ ಅನ್ನಂಗೆ ಸೈಲೆಂಟಾಗಿ ಫೇಸ್ ತಿರ್ಸ್ಕೊತಿರ್ತಾಳೆ. ಬಟ್ ಆದರೆ ಅವಳ ಫ್ರಂಟ್ ಲೈನು, ಅವಳು ನಿಂತಿರೋ ಲೈನ್ಲಿ ಗೊತ್ತಾಗ್ಬಿಡುತ್ತೆ ಅವ್ರಿಗೆ, ಯಾಕಂದ್ರೆ ಅವ್ರು ತುಂಬ ಶಾರ್ಪು. ನೋಡ್ಬಿಟ್ಟು ಇವಳು ಆಲ್ರೆಡಿ ಹಳೆ ಶೂ ಹಾಕೊಂಡ್ಬಂದಿದ್ದಾಳೆ ಅಂತ ಗೊತ್ತಾದ್ಮೇಲೆ ಸರಿ ಹೆಂಗಿದ್ರು ಅದು ಡ್ಯಾನ್ಸ್ ಸ್ಟಾರ್ಟ್ ಆಗೋಕ್ಕೆ 2 ನಿಮಿಷ ಇರುತ್ತೆ. ಇನ್ನು 2 ನಿಮಿಷದಲ್ಲಿ ಏನು ಚೇಂಜ್ ಮಾಡೋಕ್ಕಾಗತ್ತೆ, ಏನು ಮಾಡೋಕ್ಕಾಗಲ್ಲ. ಸೊ ಹೋಗಿ ಎಲ್ಲ ಹೋಗಿ ರೆಡಿಯಾಗಿ ಹೋಗಿ ನಿಂತ್ಕೊಳ್ಳೋಗಿ ಇನ್ನೇನು ಸ್ಟಾರ್ಟ್ ಆಯಿತು ಡ್ಯಾನ್ಸು ಅಂತ ಅಂದ್ಬಿಟ್ಟು ಎಲ್ಲರೂ ಪರ್ಫೆಕ್ಟಾಗಿ ಮಾಡಿ ಅಂತ ಕಳಿಸ್ಬಿಡ್ತಾರೆ. ಚೇಂಜ್ ಮಾಡೋಕ್ಕಾಗಲ್ಲ ಅಂತ ಅವ್ರಿಗೂ ಗೊತ್ತು. ಬಟ್ ಇದಾದ್ಮೇಲೆ ಅವ್ರ ಕ್ಲಾಸ್ ಇದೆ ಅಂತ ಮತ್ತೆ ಚೆನ್ನಾಗಿ ಅರ್ಥ ಆಗ್ತಿದೆ, ಅವಳು ಏನು ಮಾಡೋಕ್ಕಾಗಲ್ಲ. ಬಟ್ ಹಿಂಗೆ ಡ್ಯಾನ್ಸ್ ಪ್ರೋಗ್ರಾಮ್ ನಡೀತಿರುತ್ತೆ, ಈ ಕಡೆ ಕಟ್ ಮಾಡೋದು ಈ ಕಡೆ ತೋರಿಸ್ತಾರೆ. ಅವ್ರ ಅಮ್ಮ ಹೋಗ್ತಾ ಇರ್ಬೇಕಾದ್ರೆ ಅವ್ರು ಹೇಳ್ಕೊಂಡೇ ಹೋಗ್ತಿರ್ತಾರೆ ನಾ ಬಂದೆ ಏನೇನು ಅಂತ. ಬಟ್ ಹಿಂಗೆ ಹೋಗ್ತಾ ತಿರುಕೊಂತಾರೆ, ಒಂದು ಲಾರಿ ಬಂದು ಗುದ್ದುತ್ತೆ. ತುಂಬಾ ಸೀರಿಯಸ್ ಕಂಡೀಷನ್ ಆಗ್ಬಿಡುತ್ತೆ ಅವ್ರ ಅಮ್ಮಂಗೆ. ಸೊ ಹಂಗೆ ಕಟ್ ಮಾಡಿದ್ರೆ ಹಾಸ್ಪಿಟಲ್ ಕರ್ಕೊಂಡು ಹೋಗ್ತಾರೆ. ಅಲ್ಲಿ ನೋಡಿದ್ರೆ ಅವ್ರ ಕೈ ಹಂಗೆ ಬಿದ್ದೋಗ್ಬಿಡುತ್ತೆ. ಸೊ ಏನಂತಂದ್ರೆ ಅವ್ರ ಅಮ್ಮ ತೀರೋಗ್ಬಿಟ್ರು. ಅದು ಈ ವಿಷಯ ಅವಳು ಗೊತ್ತಾಗುತ್ತೆ. ಬಟ್ ಅವಳು ಮಿಡಲ್ ಆಫ್ ದಿ ಸ್ಟೇಜ್ ಅಲ್ಲಿ ಪ್ರೋಗ್ರಾಮ್ ನಡೆಸ್ತಿರ್ತಾಳೆ. ಬಟ್ ಫಂಕ್ಷನ್ ಮುಗ್ದೋಗಕ್ಕೂ ಒಂದು ನೋಡ್ತಾಳೆ. ಅದಾದ್ಮೇಲೆ ಏನಾಯ್ತು ಅಂತ 1 ವರ್ಷ ಆದ್ಮೇಲೆ ತೋರಿಸ್ತಾರೆ. ಅವಳ ಲೈಫ್ ತುಂಬಾ ಚೇಂಜ್ ಆಗ್ಬಿಡುತ್ತೆ. ಅವಳ ಅಮ್ಮ ಇದ್ದಿದ್ದ ಜಾಗದಲ್ಲೇ ಇವಳು ಇರ್ತಾಳೆ. ಬೆಳಗ್ಗೆ ಎದೊಳ್ತಾಳೆ, ಒಬ್ಳೇ ಇರ್ತಾಳೆ, ಅಡಿಗೆ ಪಡಿಗೆ ಎಲ್ಲ ಮಾಡಕ್ ಬರಲ್ಲ, ಚಿಕ್ಕ ಹುಡುಗಿ ಅಲ್ವಾ. ಸೊ ಎಲ್ಲ ಅವಳೇ ನೋಡ್ಕೊಂತಾಳೆ. ಇರೋ ಬ್ರೆಡ್ ತಗೊಂಡು ತಿನ್ಕೊಂಡು ಒಳಗ್ ಬರ್ತಾಳೆ. ಅವ್ಳ ಸ್ಕೂಲ್ಗೆ ಹೋಗ್ತಾ ಇರ್ಬೇಕಾದ್ರೆ ಒಂದು ಹುಡುಗ ಇರ್ತಾನೆ. ಆ ಹುಡುಗಂಗೆ ಸ್ವಲ್ಪ ಕೇರಿಂಗ್ ಆಗಿ ನೋಡ್ಕೊಂತಾನೆ. ಮೇನ್ಲಿ ಅವ್ನ್ ಕೇರಿಂಗ್ ನೋಡ್ಕೊಳ್ಳೋದು ಏನಕ್ಕೆ ಅಂದ್ರೆ ಇವಳು ಕಂಡ್ರೆ ಸ್ವಲ್ಪ ಫೀಲಿಂಗ್ಸ್ ಇದೆ ಅವನ್ಗೆ, ಕ್ರಶ್. ಅದರಿಂದ ಅವ್ನು ನೋಡ್ಕೊಂತಿರ್ತಾನೆ. ಬಂದಿದ್ದೆ ಸ್ಕಾರ್ಫ್ ಹಾಕೋದು, ಅವಳ ಕೇರಿಂಗ್ ಮಾತಾಡೋದು, ನೀನು ಹತ್ತಿಂದ ಊಟ ಮಾಡ್ತೀಯಾ ಎಲ್ಲಾನು ಕೇಳೋದು. ಆಮೇಲೆ ನೀ ತಲೆ ಸ್ನಾನ ಮಾಡಿ ಎಷ್ಟು ದಿನ ಆಯ್ತು, ನೀನು ಗಬ್ಬು ಹಿಡಿತಿದೆ ಹಂಗೆ ಹಿಂಗೆ ಅಂತ ತುಂಬಾ ಮಾತಾಡ್ತಿರ್ತಾನೆ. ಇವಳಿಗೆ ಇದೆಯಾ ಫೀಲಿಂಗ್ ಅಂತ ಗೊತ್ತಿಲ್ಲ, ಬಟ್ ಫ್ರೆಂಡ್ ಆಗಿ ಅಟ್ಲೀಸ್ಟ್ ಅವ್ರು ನೋಡ್ತಾಳೆ. ನೀನ್ ಯಾರು ಸ್ಕಾರ್ಫ್ ಹಾಕು ಅಂತ ಹೇಳಿದವ್ರು, ನಿನ್ಗೆ ಚಳಿ ಅಂತ ಅಂದ್ಬಿಟ್ಟು ನನ್ಗೆ ಹಾಕ್ಬಿಟ್ರೆ ನನ್ಗೂ ಚಳಿನಾ? ಅದಲ್ದೆ ನಂದು ಕಂಟ್ರೋಲ್ ಮೀಡಿ ತುಂಬಾ ಮಾತಾಡಕ್ ಹೋಗ್ಬೇಡ, ನಿನ್ ಲಿಮಿಟ್ ಅಲ್ಲಿ ಇರು ಅಂತ ಅಂದ್ಬಿಟ್ಟು ರೋಫ್ ಹೊಡಿತಿರ್ತಾಳೆ. ಆಮೇಲೆ ಎಲ್ಲಾರು ಕೂತ್ಕೊಂಡು ಊಟ ಮಾಡ್ತಿರ್ತಾರೆ. ಇವಳು ಸ್ವಲ್ಪ
ಸ್ವಲ್ಪ ಸಪ್ರೇಟ್ ಆಗಿ ಇರ್ತಾಳೆ, ಯಾವ ಗುಂಪಿಗೂ ಸೇರಲ್ಲ. ಅಲ್ಲೊಂದು ಗ್ಯಾಂಗ್ ಇರುತ್ತೆ, ಇವಳು ಡ್ಯಾನ್ಸ್ ಮಾಡೋ ಗ್ಯಾಂಗೇ ಅದು. ಆ ಗ್ಯಾಂಗಲ್ಲಿ ಒಬ್ಬ ಹೆಡ್ ಇರ್ತಾಳೆ, ಅಂದ್ರೆ ಗ್ಯಾಂಗ್ಗೆ ಅಂತ ಇರ್ತಾರಲ್ಲ ಅವ್ರು ಮಾತಾಡ್ತಿರ್ತಾರೆ. ಅವಳು ನೋಡೋದು ಚೆನ್ನಾಗಿ ತಿಂತಿರ್ತಾಳೆ. ತಿನ್ನೋದಲ್ದೆ ಇವ್ರಿಗಿಬ್ರಿಗೂ ತಿನ್ನಕ್ಕೆ ಭಯ, ಯಾಕೆಂದ್ರೆ ಡಯಟ್ ವೆಯ್ಟ್ ಹಾಕ್ಬಿಡ್ತೀನಿ ಅಂತ. ಆ ಏಜ್ಗೆ ಡಯಟ್ ಮೇಂಟೈನ್ ಮಾಡ್ತಿರ್ತಾವು. ಒಂದು ಟೆನ್ಷನ್ ಇರುತ್ತಲ್ಲ, ನೀನು ಎಲ್ಲಾನು ತಿಂತೀಯ, ನೀನು ವೆಯ್ಟೇ ಹಾಕಲ್ಲ, ಅದು ಹೆಂಗೆ ಅಂತ ಅನ್ಬೇಕಾರೆ ಅವಳು ಹೇಳ್ತಾಳೆ, ಅದೆಲ್ಲ ಒಂದು ವಿಷಯನಾ, ನನಗೆ ನಾರ್ಮಲ್ ಅಪ್ಪ, ಅದು ಎಲ್ಲಾರ್ಗು ಜೀನಲ್ಲೂ ಅದು ಬರಲ್ಲ, ಒಬ್ಬೊಬ್ಬರು ಮಾತ್ರ ಅಷ್ಟೇ ಅಂತ ಅನ್ಕೊಂಡು ಕೊಚ್ಕೊಂತಿರ್ತಾಳೆ. ಬಟ್ ಹಿಂಗೆ ಹೇಳ್ತಿರ್ಬೇಕಾದ್ರೆ ಈ ಕಡೆ ಹೀರೋಯಿನ್ ನೋಡಿದ್ರೆ ಇದ್ರ ಬಗ್ಗೆ ತಲೆನೇ ಕೆಡ್ಸ್ಕೊಳ್ಳಲ್ಲ, ಹಂಗೆ ತಿಂತಾ ಇರ್ತಾಳೆ ಅವಳು. ಹಂಗೆ ಆ ಕೈ ಈ ಕೈ ಹಿಡ್ಕೊಂಡು ಫುಲ್ ಟೇಸ್ಟ್ ನೋಡ್ಕೊಂಡು ತಿಂತಿರ್ತಾಳೆ. ಅದ್ ನೋಡ್ಬಿಟ್ಟು ಅವಳು ನೋಡು ಹೆಂಗ್ ತಿಂತಾ ಇದ್ದಾಳೆ ನೋಡು, ಅವ್ಳು ನೋಡಿದ್ರೆ ನನ್ಗೆ ಹೊಟ್ಟೆ ಉರಿತದೆ. ನಿಂಟ್ರಲ್ಲಿ ಅವಳು ದಪ್ಪ ಕೂಡ ಆಗಲ್ಲ, ಹೆಂಗೆ ಇವರೆಲ್ಲ ಮೇಂಟೈನ್ ಮಾಡ್ತಾರೆ ಅನ್ಕೊಂಡು ಫೀಲ್ ಮಾಡ್ತಿರ್ತಾರೆ. ಇದು ಈ ಹೆಡ್ಗೆ ಅವಳನ್ನ ಹೊಗಳದ್ ನೋಡ್ಬಿಟ್ಟು ಇಡ್ಸೋದಿಲ್ಲ, ಏನೋ ಮಾತಾಡಲ್ಲ, ಎದ್ದೋಗ್ಬಿಡ್ತಾಳೆ ಸೀಟ್ ಬಿಟ್ಬಿಟ್ಟು. ಅದಾದ್ಮೇಲೆ ಅವ್ನ ಫ್ರೆಂಡ್ ಇರ್ತಾನಲ್ಲ, ಅವ್ನ್ ಬಂದು ಕುತ್ಕೊಂತಾನೆ, ಅವ್ನ ತಟ್ಟಲ್ಲಿರೋ ಕ್ಯಾರೆಟ್ ಎಲ್ಲ ಇವಳಿಗೆ ಹಾಕ್ತಾ ಇರ್ತಾನೆ. ಯಾಕೆ ನಿನಗೆ ಕ್ಯಾರೆಟ್ ಇಷ್ಟ ಅಲ್ವಾ, ಯಾಕೆ ನನ್ಗಾಗ್ತಿದೆ ಅಂದಾಗ, ಇಷ್ಟ ಸೊ ಅದಕ್ಕೆ ಯಾಕೆ ನನ್ಗಾಗ್ತಿದೆ ಅಂದಾಗ, ನನಗಿಷ್ಟ ಇರೋದು ನಿನಗಿಷ್ಟ, ನಿನ್ ಕಂಡ್ರೆ ನನಗಿಷ್ಟ ಅನ್ಕೊಂಡು ಸೈಲೆಂಟ್ ಆಗಿ ಒಂದ್ ಕಾಳು ಹಾಕ್ತಿರ್ತಾನೆ. ಬಟ್ ಇದೆಲ್ಲ ರಿಯಾಕ್ಟ್ ಮಾಡ್ಬಿಟ್ಟು ಫುಲ್ ಮುಖ ಎಲ್ಲ ಒಂಥರ ವಿಯರ್ಡ್ ಆಗಿ ಮಾಡ್ಕೊಂತಾಳೆ. ಫೀಲಿಂಗ್ ಅಲ್ಲಿ ಬಿದ್ಬಿಟ್ಲೇನೋ ಅಂತ ಅನ್ಕೊಂಡ್ರೆ ನೋಡಿದ್ರೆ ಅವಳಿಗೆ ಹೊಟ್ಟೆ ಎಲ್ಲ ಕಲಿಸ್ತಾ ಇದೆ. ಏನಕ್ಕೆ ಅಂದ್ರೆ ಅವಳು ಬೆಳಗ್ಗೆ ಬರ್ಬೇಕಾದ್ರೆ ಬ್ರೆಡ್ ತಿನ್ಕೊಂಬಂದಲ್ಲ, ಆ ಬ್ರೆಡ್ ಕೆಟ್ಟೋಗಿತ್ತೇನೋ, ಎಕ್ಸ್ಪೈರ್ ಆಗಿಬಿಡಿತಾನೋ, ಸೊ ಅವಳಿಗೆ ಹೊಟ್ಟೆಗೆ ಅಡ್ಜಸ್ಟ್ ಆಗಿಲ್ಲ, ಓಡೋಗ್ತಾಳೆ ಬಾತ್ರೂಮ್ ಹೋಗಕ್ಕೆ. ಬಟ್ ಅಲ್ಲಿ ಹೋಗ್ಬಿಟ್ಟು ಎಲ್ಲ ಕ್ಲಿಯರ್ ಮಾಡ್ಕೊ ಬಂದ್ರೆ ಪಕ್ಕದ ಸೈಡ್ ಅಲ್ಲಿ ಒಂದ್ ಸೌಂಡ್ ಆಗ್ತಿರುತ್ತೆ, ವ್ಯಾ ವ್ಯಾ ಅಂತ, ಏನೋ ವಾಮಿಟ್ ಮಾಡ್ತಿರಂಗೆ. ಇದ್ಯಾರಪ್ಪ ಅನ್ಕೊಂಡು ನೋಡ್ತಾಳೆ. ನೋಡಿದ್ರೆ ಆ ಹುಡುಗಿ ಚೆನ್ನಾಗಿ ತಿಂತೇ ಇದ್ಲು ಅಂತ ಹೊಗಳ್ತಿರಲ್ಲ, ಅದ್ರ ಟೀಮ್ ಮಿಡ್ ಅಂತ ಹೇಳಿದ್ನಲ್ಲ, ಆ ಹುಡುಗಿ ಅಲ್ಲೇ ನಿಂತಿರ್ತಾಳೆ. ಅವಳು ನೋಡಿದ್ರೆ ಅವ್ರು ಸ್ಕೋಪ್ ಮಾಡ್ಕೊಳಕ್ಕೋಸ್ಕರ ತಿಂತಾಳೆ ಅನ್ಸುತ್ತೆ. ಅವ್ರ ಮುಂದೆ ತಿಂದ್ಬಿಟ್ಟು ಇಲ್ಲಿ ಬಂದ್ಬಿಟ್ಟು ವಾಂತಿ ತೆಗಿತಿರ್ತಾಳೆ, ಯಾಕಂದ್ರೆ ಇವಳಿಗೂ ಕೂಡ ಅಡ್ಜಸ್ಟ್ ಆಗಲ್ಲ. ಬಟ್ ಇಲ್ಲಿ ಹೀರೋಯಿನ್ ನೋಡ್ಬಿಟ್ಟು ಇಬ್ರು ಒಬ್ರಿಗೊಬ್ರು ಮಾತಾಡ್ಕೊಳ್ಳಲ್ಲ, ಎಲ್ಲಾರ್ಗು ಗೊತ್ತಾಗೋಯ್ತು ಸೀಕ್ರೆಟು. ಬಟ್ ನಿನ್ಗೂ ನನಗೂ ಸಂಬಂಧ ಇಲ್ಲ, ನೀನ್ ಯಾರೋ ನಾನು ಯಾರೋ ಅನ್ನಂಗೆ ಲುಕ್ ಕೊಟ್ಕೊಂಡು ಹೋಗ್ತಾರೆ. ಇಬ್ರು ಏನು ಮಾತಾಡಲ್ಲ. ಅದಾದ್ಮೇಲೆ ಹಂಗೆ ಸೀನ್ ಕಟ್ ಆಗುತ್ತೆ. ಇವರೆಲ್ಲ ರೆಡಿ ಆಗ್ತಿರ್ತಾರೆ, ಡ್ರೆಸ್ ಹಾಕೊಂಡು ಒಂಥರ ಸ್ಲಿಮ್ ಆಗಿರುತ್ತೆ. ಎಷ್ಟೊಂದು ಜನ ಆ ಟೀಮಲ್ಲಿ ಇತ್ತಲ್ಲ, ಆ ಟೀಮ್ ಅವರೆಲ್ಲ ಆ ಡ್ಯಾನ್ಸ್ ಮಾಡೋರೆ ಅನ್ಸುತ್ತೆ. ಅಲ್ಲಿ ಎಷ್ಟೊಂದು ಜನ ಮಾತಾಡ್ತಿರ್ತಾರೆ, ಆ ಹುಡುಗಿ ನೋಡು, ಆ ಹುಡುಗಿ ಲಿಟ್ರಲಿ ಎಷ್ಟು ಈಸಿಯಾಗಿ ಸೇರ್ಕೊಂಡ್ಬಿಟ್ಲು ನೋಡು, ಸ್ಕಾಲರ್ಶಿಪ್ ಇತ್ತು ಅಂತ, ಅವ್ರ ಅಪ್ಪ ಅಮ್ಮ ಇಲ್ಲ, ಅವ್ರ ಅಮ್ಮ ತೀರೋದ್ರು ಒಂದೇ ಒಂದು ಅಡ್ವಾಂಟೇಜ್ ಇಟ್ಕೊಂಡು ಇದು ಡ್ಯಾನ್ಸಿಗೆ ಪ್ರೋಗ್ರಾಮ್ ಸೇರ್ಕೊಂಡ್ಬಿಟ್ಲು. ಈಗ ನೋಡಿ ಎಲ್ಲ ಬೆನಿಫಿಟ್ ಎಲ್ಲ ಫ್ರೀಯಾಗಿ ಸಿಗ್ತಿದೆ, ಎಷ್ಟು ಒಳ್ಳೇದಲ್ಲ ಅನ್ಕೊಂಡು ಕೊಚ್ಕೋಬೇಕಾರೆ ಅವಳಿಗೆ ಹೆಡ್ ಹೇಳ್ತಾಳೆ ಆ ಹುಡುಗಿ, ಅದು ಒಳ್ಳೇದೇ ತಾನೆ, ಅಮ್ಮ ಇಲ್ದಾದ್ರು ಒಂದು ಒಳ್ಳೆ ಬೆನಿಫಿಟ್ಟೇ ಅಂತಂತಾಳೆ. ಯಾಕೆ ಹಂಗಂತೀಯ ಅಂದರೆ, ಯಾವಾಗಲೂ ನೊಯ ಅಂತಿರ್ತಾರೆ ಅಂತ ಅವಳ ಸ್ಟೋರಿನ ಹೇಳ್ತಾರೆ. ಬಟ್ ಇಲ್ಲಿ ಯಾರು ರಿಯಾಕ್ಟೇ ಮಾಡಲ್ಲ. ಬಟ್ ಇನ್ನೂ ಹೀರೋಯಿನ್ ಬಗ್ಗೆನೇ ಹಿಂದೆನೇ ಮಾತಾಡ್ತಿರ್ತಾರೆ. ಎಲ್ಲ ಫ್ರೀಯಾಗೇ ಮಾಡ್ಕೊಂಬಿಟ್ಲಪ್ಪ, ಡ್ಯಾನ್ಸ್ ಬರಲಿಲ್ಲ ಅಂದರೂ ಸುಮ್ಮನೆ ಫ್ರೀ, ಎಲ್ಲ ಫ್ರೀ ಅಂದ್ಕೊಂಡು ಗೊಣಿಕಂತಿರ್ತಾರೆ. ಹೀರೋಯಿನ್ಗೆ ಇದೆಲ್ಲ ಕೇಳಿಸುತ್ತೆ, ಬಟ್ ಅವಳು ಅಂತ ರಿಯಾಕ್ಟ್ ಮಾಡಲ್ಲ. ಹೋಗ್ತಿರ್ಬೇಕಾದ್ರೆ ಒಂದು ಹುಡುಗಿ ಇರ್ತಾಳೆ, ಅವಳು ತುಂಬ ಮಾತಾಡ್ತಾಳೇನೋ, ಅವಳಿಗೆ ಹೋಗ್ಬೇಕಾದ್ರೆ ಕಾಲಿಗೆ ಅಡ್ಡ ಕೊಟ್ಬಿಡ್ತಾಳೆ, ಬಿದ್ಬಿಡ್ತಾಳೆ. ಅವಳು ಬಿದ್ದಾಗ ಏನು ಮಾಡ್ತೀಯ ಅಂದ್ಕೊಂಡ್ರೆ ಹೊಡೆದ್ರೆ, ಅಯ್ಯೋ ಸಾರಿ ಅಂದ್ಬಿಟ್ಟು ಹೋಗ್ತಿರ್ತಾಳೆ. ಆಗ ಎಡ್ ಬರ್ತಾಳೆ, ಏನ್ ಮಾಡ್ತಿದ್ಯಾ ಅಂತಂದಾಗ, ಏನು ಮಾಡ್ಲಿಲ್ವಲ್ಲ ಅಂದ್ರೆ, ಅಲ್ಲ ನೀ ಏನು ಇಲ್ದದವಳು ನೀನು ನನ್ಗೆ ನಿನ್ ರೋಪ್ ಹೊಡ್ಯಕ್ಕಾಗ್ಬಿಟ್ಟಾ, ನಿನ್ಗೆ ಅಷ್ಟು ಧೈರ್ಯನ ಅಂದಾಗ, ಹೌದು ನನ್ನ ಹತ್ರ ಏನೂ ಇಲ್ಲ, ಒಂದ್ 10,000 ಕಳಿಸ್ತೀಯಾ ಅಂತಂತಾಳೆ. ಅಂದ್ರೆ ಅವಳು ಹೇಳದ್ನ ಸೀರಿಯಸ್ ಆಗೇ ತಗೊಳಲ್ಲ. ಆಗ ಇವಳ ಹತ್ರ ಮಾತಾಡೋದು ವೇಸ್ಟ್ ಅಂತ ಅನ್ಸುತ್ತೆ ಅವಳಿಗೆ. ಸರಿ ಇವಾಗಿಲ್ಲ, ನಿನ್ಗೆ ನೆಕ್ಸ್ಟ್ ಟೈಮ್ ನೀನು ನೋಡ್ಕೋತೀನಿ, ನಿನ್ಗೆ ಒಂದಿನ ಗ್ರಾಚಾರ ಬಿಡಿಸ್ತೀನಿ ಅಂದ್ಬಿಟ್ಟು ಅವಳು ಮಾತಾಡ್ದ ಹೋಗ್ಬಿಡ್ತಾಳೆ. ಹೀರೋನ್ ನಗ್ತಾ ಇರ್ತಾಳೆ. ಹೀರೋನ್ ಸ್ವಲ್ಪ ಇದೇ ತರ ಎಲ್ಲದಕ್ಕೂ ಎದುರೋ ಕ್ಯಾರೆಕ್ಟರ್ ಅಂತೂ ಅಲ್ವೇ ಅಲ್ಲ. ಆಮೇಲೆ ಯಾರ ತಂಟೆಗೂ ಹೋಗಲ್ಲ, ಬಟ್ ಅವಳು ತಂಟೆಗೆ ಬಂದ್ರೆ ಬಿಡಲ್ಲ, ಆ ತರ ಕ್ಯಾರೆಕ್ಟರ್. ಅದು ಪ್ರಾಕ್ಟೀಸ್ ಅಲ್ವಾ, ಅಲ್ಲಿ ಪ್ರಾಕ್ಟೀಸ್ ನಡೀತಿರುತ್ತೆ. ಆಗ ಈ ಎಡ್ಡಿದಾರಲ್ಲ, ಅಂದ್ರೆ ಕೋಚ್ ಇದ್ದಾರಲ್ಲ, ಆ ಕೋಚ್ ಹೇಳ್ಕೊಡ್ತಾ ಇರ್ತಾರೆ. ಬಟ್ ಅವ್ರು ತುಂಬಾ ಸ್ಟ್ರಿಕ್ಟ್ ಆಗಿದ್ದಾರೆ ಅಂತ ಇದರಲ್ಲೇ ಗೊತ್ತಾಗುತ್ತೆ. ಎಷ್ಟು ಪರ್ಫೆಕ್ಟ್ ಆಗಿ ಹೇಳ್ತಾರೆ ಅಂತ, ಡ್ಯಾನ್ಸ್ ಎಲ್ಲಿ ತಪ್ಪು ಮಾಡ್ತಿದ್ದಾರೆ ಅಂತ. ಹಿಂದಗಡೆ ಒಬ್ಬ ನಿಂತಿರ್ತಾಳೆ, ಅದು ಯಾವ್ದೋ ಒಂದು ಪೋಸ್ ನ ತಪ್ಪು ಮಾಡ್ತಾಳೆ ಅಂತ ಅದನ್ನು ಪರ್ಫೆಕ್ಟ್ ಆಗಿ ಹೇಳ್ತಾರೆ. ಇವರೆಲ್ಲ ನೋಡ್ಬಿಟ್ಟು ಫುಲ್ ಶಾಕ್ ಆಗ್ಬಿಡ್ತಾರೆ, ಯಾರಪ್ಪ ಇವರು ಅಂದಂಗೆ. ಹಂಗ್ ನೋಡ್ಬೇಕಾದ್ರೆ ಹೀರೋಯಿನ್ ಮಾತ್ರ ಎಲ್ಲಾರು ಸ್ವಲ್ಪ ಉರ್ರಾಡ್ಕೊಂಡೆ ಆಡ್ತಿರ್ತಾರೆ, ಅಂದ್ರೆ ಮುಖದಲ್ಲಿ ಎಕ್ಸ್ಪ್ರೆಷನ್ ಕೊಡಲ್ಲ. ಹೀರೋಯಿನ್ ನಗ್ತಾ ಆಡ್ತಾಳೆ, ಅವಳಿಗಿರೋ ಒಂದು ಪರ್ಸನಾಲಿಟಿ ಆ ತರ. ಬಟ್ ಅವಳಿಗೂ ಒಂದು ಮಾತು ಹೇಳ್ತಾರೆ, ನಗ್ತಾ ಆಡ್ತಿದ್ಯಾ ಸರಿ, ಬಟ್ ಆದ್ರೆ ನಿನ್ ಪೋಸ್ ಕೂಡ ಕರೆಕ್ಟ್ ಆಗಿ ಇರ್ಬೇಕು, ಅದನ್ನ ಸ್ವಲ್ಪ ಫೋಕಸ್ ಮಾಡು ಅಂತ ಹೇಳ್ತಾರೆ. ಎದುರುಗಡೆ ಹೈಡ್ ಅಂತ ಹೇಳಿದ್ನಲ್ಲ, ಅವಳ ಹೆಸರು ನಾರಿ ಅಂತ, ಅವಳು ಕೂಡ ಚೆನ್ನಾಗಿ ಆಡ್ತಾಳೆ. ಬಟ್ ಆದ್ರೆ ಅವಳು ಏನೋ ಒಂದು ಅಪ್ಸೆಟ್ ಆಗಿ ಮಾಡ್ಕೊಂಡಿರಂಗೆ ಇರುತ್ತೆ, ಅವಳದು ಕರೆಕ್ಟ್ ಆಗಿ ಇರಲ್ಲ. ನೋಡಿದ್ರೆ
ನಿಮ್ಗೆ ಅದು ಡ್ಯಾನ್ಸ್ನ ಎಕ್ಸ್ಪೀರಿಯನ್ಸ್ ಮಾಡ್ದಂಗಿರಲ್ಲ. ಅದಾದ್ಮೇಲೆ ಹೀರೋಯಿನ್ ಬರ್ತಾಳೆ. ಅಲ್ಲಿ ಬಂದಾಗ ಒಂದು ಮೆಡಿಕಲ್ ಶಾಪ್ ಇರುತ್ತೆ. ಆ ಶಾಪಲ್ಲಿ ಅಲ್ಲೊಬ್ಬ ಪರ್ಸನ್ ಇರ್ತಾರೆ. ಅವ್ರಿಗೆ ಹೀರೋಯಿನ್ ಫ್ರೆಂಡು ಅಲ್ಲಿ ಹೋಗ್ಬಿಟ್ಟು ಕೊಡಿ ಡಿಪ್ರೆಷನ್ ಟ್ಯಾಬ್ಲೆಟ್ ಎಲ್ಲ ಕೊಡಿ ಅಂತಾಳೆ. ಆಗ ಹೌದಾ ಒಂದ್ ನಿಮಿಷ ಇರು ಅಂದ್ಬಿಟ್ಟು ಕೊಡ್ತಾರೆ. ಕೊಟ್ಬಿಟ್ಟು ತಗೋ ಇನ್ನೊಂದು ತಗೋ ಅಂತ. ಏನು ಒಂದ್ ಜೊತೆ ಇನ್ನೊಂದು ಕೊಡ್ತಿದಾರೆ. ಹೌದು ಒಂದಕ್ಕೆ ಒಂದು ಫ್ರೀ ಅಂತಾರೆ. ಅಯ್ಯಪ್ಪ ಏನಿವತ್ತು ಅಪರೂಪ ಅಂತ ಅಂದ್ಬಿಟ್ಟು ರೇಗಿಸ್ತಿರ್ತಾಳೆ. ಬಟ್ ಅವಳು ಡಿಪ್ರೆಷನ್ ಟ್ಯಾಬ್ಲೆಟ್ ಅಂದ್ರೆ ಅದೊಂದು ಜಸ್ಟ್ ಪೆಪರ್ಮೆಂಟ್ ತರ ಸ್ಲೀಪಿಂಗ್ ಟ್ಯಾಬ್ಲೆಟ್, ಅಂತ ಎಫೆಕ್ಟ್ ಏನಿರಲ್ಲ. ಅವಳು ಕೇಳಿದ್ಲು ಅಂತ ಇವರು ನಾನು ಅದೇ ಕೊಡ್ತಾ ಇದೀನಿ ಅಂತ ಹೇಳ್ಬಿಟ್ಟು ಕೊಡ್ತಾರಷ್ಟೇ. ಸರಿ ನಿಮ್ಗೇನು ಕೆಲ್ಸ ಇಲ್ಲ, ನಾವು ಹೋಗ್ತೀನಿ ಮನೆಗೆ ಹೋಗ್ತಿರ್ತಾಳೆ. ಅವಾಗ ಎಲ್ಗ ಹೋಗ್ತಿದ್ಯಾ? ಒಂದ್ ನಿಮಿಷ ಇರು, ಕಸ್ಟಮರ್ ಬೇರೆ ಇಲ್ಲ. ನೀನು ಅಂದ್ರೆ ಓಡೋಗ್ತಿರ್ತೀಯಲ್ಲ, ಇರು ಮಾತಾಡೋಣ ಅಂದಾಗ ಏನ್ ಮಾತಾಡೋದು. ಆಮೇಲೆ ಇನ್ನೊಂದ್ ವಿಷಯ, ಈ ಯಾವ್ದಾರು ಒಂದ್ ಮಾತ್ರೆ ನುಂಗ್ಬಿಟ್ಟು ಫಾಸ್ಟ್ ಹೋಗಂಗೆ ಯಾವ್ದಾರು ಇದೆಯಾ ಟ್ಯಾಬ್ಲೆಟ್ ಅಂದಾಗ ಅದಾ ಇದೆ, ಬಟ್ ಆದ್ರೆ ಅದು ಸ್ವಲ್ಪ ಪೇಮೆಂಟ್ ಜಾಸ್ತಿ ಆಗುತ್ತಲ್ಲ ಅಂದಾಗ ನಾನು ಕೊಟ್ಬಿಟ್ರೆ ಅವ್ರು ಎತ್ ಮಾಡ್ಬಿಡ್ತಾರಂತೆ. ಏನು ಹಿಂಗೆ ಹೇಳ್ತಾರ ನೋಡು ಅಂತ ಅಂದ್ಬಿಟ್ಟು ಸರಿ ನಾವು ಹೋಗ್ತೀನಿ ಅಂದ್ರೆ ಇದೇ ಯಾಕೆ ಹೋಗ್ತಿದ್ಯಾ? ಒಂದ್ ನಿಮಿಷ ಇರು, ಸ್ಟೋರಿ ಏನಾರ ಮಾತಾಡು ಕೇಳೋಣ ಅಂತ ಅಂದ್ಬಿಟ್ಟು ತಲೆ ತಿಂತಿರ್ತಾರೆ. ಇವಳು ಸ್ವಲ್ಪ ಮಾತಾಡ್ಬಿಟ್ಟು ಹೋಗ್ಲಿ ಪಾಪ ಅಂದ್ಬಿಟ್ಟು ಹೊಟ್ಟೋಗ್ಬಿಡ್ತಾಳೆ. ಅದಾದ್ಮೇಲೆ ಮನೆಗೆ ಹೋಗ್ಬೇಕಾರೆ ಅಲ್ಲಿ ನೋಡಿದ್ರೆ ಅವ್ರ ಹೌಸ್ ಓನರ್ ಕಾಯ್ತಾ ಇರ್ತಾರೆ. ಇದು ನೋಡ್ತಾಳೆ, ತುಂಬಾ ಒಳಗ್ ಹೋಗಕ್ಕೆ ಭಯ ಆಗ್ತಿರುತ್ತೆ. ಅವ್ರು ಹೋಗೋ ಗಂಟೆ ವೇಟ್ ಮಾಡ್ಬಿಟ್ಟು ಆಮೇಲೆ ಒಳಗೆ ಹೋಗ್ತಾಳೆ. ಹೋಗಿದ್ದೆ ಹೆಂಗೋ ಬಚಾವಾಗ್ಬಿಟ್ಲು ಅಂತ ಅನ್ಕೊಂಡ್ರೆ ಬೆಳಗ್ಗೆ ಬಿಡ್ತಾರ, ಬರ್ತಿದಂಗೆ ಹಿಡ್ಕೊಂಡ್ಬಿಡ್ತಾರೆ. ಇಲ್ಲಣಮ್ಮ ನಂಗೆ ಗೊತ್ತು ನಿನ್ ಕಷ್ಟಲ್ಲಿ ಇದ್ಯಾ ಅಂತ, ಬಟ್ ಆದ್ರೆ ಏನು ಮಾಡಕ್ಕಾಗಲ್ಲ, ನನ್ಗಿರೋದೇ ಇನ್ಕಮ್ ಅಂತ ಇರೋದೇ ಇದೊಂದೇ. ಸೊ ನೀನು ಅರ್ಥ ಮಾಡ್ಕೋ, ಮನೆನ ಖಾಲಿ ಮಾಡು, ನೀನ್ ಯಾವ್ದಾರ ರಿಲೇಷನ್ ಮನೇಲಿ ಇದ್ಕೋ ಪ್ಲೀಸ್, ನನ್ ಮನೆ ವಾಪಸ್ ಕೊಟ್ಬಿಡಮ್ಮ, ನಾನು ನಿನ್ನ ಹತ್ರ ಏನು ಕೇಳಲ್ಲ ಆಯ್ತಾ ಅಂತ ಅಂದ್ಬಿಟ್ಟು ಕಳಿಸ್ಬಿಡ್ತಾರೆ. ಅಂದ್ರೆ ಒಂದ್ ವರ್ಷದಿಂದ ಅವಳ ಹತ್ರ ಬಾಡಿಗೆನೇ ಇಸ್ಕೊಂಡಿಲ್ಲ ಅವರು. ಪಾಪ ಅವರು ಕೂಡ ಒಳ್ಳೆಯವರೇ, ಅಟ್ಲೀಸ್ಟ್ ಇವಳು ಕೂಡ ಅವ್ರಿಗೂ ಲಾಸ್ ಆಗ್ತಾ ಇದೆಯಲ್ಲ, ಏನು ಮಾಡಕ್ಕಾಗಲ್ಲ. ಇವಳು ಏನ್ ಮಾಡ್ತಾಳೆ ಅಂದ್ರೆ ಒಂದು ಪಾರ್ಟ್ ಟೈಮ್ ಕೆಲಸ ಮಾಡ್ತಿರ್ತಾಳೆ ಒಂದು ಯಾವ್ದೋ ಸ್ಟೋರ್ ಒಳಗೆ. ಅಲ್ಲಿ ಏನ್ ಮಾಡ್ತಾಳೆ, ಈ ಎಕ್ಸ್ಪೈರ್ ಆಗ ಫುಡ್ ನೆಲ್ಲ ತಗೊಂಡೋಗ್ಬಿಟ್ಟು ಬರ್ತಾ ಇರ್ಬೇಕಾದ್ರೆ ಎತ್ಕೊಂಡ್ಬಿಡ್ತಾಳೆ ತಿನ್ನಕ್ಕೆ. ಅದ್ರಲ್ಲಿ ತಿನ್ಕೊಂಡು ಮ್ಯಾನೇಜ್ ಮಾಡ್ಕೊಂತಾಳೆ. ಆಮೇಲೆ ಈ ಬಟ್ಟೆ ವಾಶ್ ಮಾಡಕ್ಕೆಲ್ಲ ಈ ವಾಷಿಂಗ್ ಮಿಷಿನ್ ಇರುತ್ತಲ್ಲ, ಅಲ್ಲಿಗೆ ಹಾಕ್ಬಿಟ್ಟು ಆ ಬಟ್ಟೆ ಹಾಕ್ಬಿಟ್ಟು ಇವಳ ಪಾಡ್ಗೆ ಅದು ಟೈಮ್ ತಗೊಳುತ್ತಲ್ವ ಅದಾಗಕ್ಕೆ, ಇವಳ ಪಾಡ್ಗೆ ಡ್ಯಾನ್ಸ್ ಮಾಡ್ತಿರ್ತಾಳೆ. ಇದು ಡ್ಯಾನ್ಸ್ ಮಾಡ್ತಿರೋದ್ನ ಇವ್ರ ಕೋಚ್ ಇದಾರಲ್ಲ ಸಿಗ್ನಲ್ ನಿಂತ್ಕೊಂಡಿರ್ತಾರೆ. ಅದನ್ನ ನೋಡ್ಬಿಟ್ಟು ಶಾಕಿಂಗ್ ಆಗಿರುತ್ತೆ, ಏನು ಹುಡುಗಿ ಹಿಂಗೆಲ್ಲ ಆಡ್ತಾಳೆ ಅಂತ ಅಂದ್ಬಿಟ್ಟು. ಬಟ್ ಅಂದ್ರೆ ಅಂತ ರಿಯಾಕ್ಟ್ ಮಾಡಲ್ಲ, ಹುಡುಗಿಗೆ ಸ್ವಲ್ಪ ಇಂಟ್ರೆಸ್ಟ್ ಇದೆ ಜಾಸ್ತಿ ಅಂತ ನೋಟಿಸ್ ಮಾಡ್ಕೊಂತಾರೆ. ಆಮೇಲೆ ಎಲ್ಲಾರು ಮಾತಾಡ್ತಾ ಕೂತಿರ್ತಾರಲ್ಲಿ, ಅಲ್ಲಿ ಏನ್ ಮಾತಾಡ್ತವ್ರ ಅಂದ್ರೆ ಈಗ ಒಂದ್ ಜಾಗ ಅಂದ್ರೆ ಇದ್ದೇವ ಅದು ಇದೊಂದು ರೂಮರ್ಸ್ ಕ್ರಿಯೇಟ್ ಮಾಡ್ತಾರಲ್ಲ, ಆ ತರ ಯಾವ್ದೋ ಒಂದ್ ಹುಡುಗಿ ಹೇಳ್ತಾ ಇರುತ್ತೆ, ಇಲ್ಲೊಂದು ದೆವ್ವದ್ದು ಸ್ಟೋರಿ ಇದೆ ಗೊತ್ತಾ, ಅಲ್ಲಿ ಹಂಗ್ ನಡೀತಂತೆ ಹಿಂಗ್ ನಡೀತೈತೆ ಅಂತ. ಏನಪ್ಪಾ ಅಂತಂದ್ರೆ ಒಂದ್ ಹುಡುಗಿ ತುಂಬಾ ಚೆನ್ನಾಗಿ ಡ್ಯಾನ್ಸ್ ಮಾಡ್ತಿದ್ಲಂತೆ, ಅವಳು ಫಸ್ಟ್ ಪ್ಲೇಸ್ಗೆ ಹೋಗ್ಬೇಕು ಅಂತ ಟ್ರೈ ಮಾಡ್ತಿದ್ದಂತೆ, ಬಟ್ ಯಾವಾಗ್ಲೂ ಸೆಕೆಂಡೇ ಬರ್ತಿಲ್ಲ ಅಂತೆ. ಅದಕ್ಕೆ ಅವಳು ಏನೋ ಒಂಥರ ಸೆಟ್ ಮಾಡ್ಬಿಟ್ಟು ಅವಳು ಕಾಲ್ ಕಟ್ಟಾಗಂಗೆ ಮಾಡ್ಬಿಟ್ಲಂತೆ. ಬಟ್ ಅವಳು ಕಾಲ್ ಕಟ್ಟಾದ್ಮೇಲೆ ಆ ಹುಡುಗಿಗೆ ಏನೋ ಆಗ್ಬಿಟ್ಟು ಸತ್ತೋಗ್ಬಿಟ್ಲಂತೆ. ಅದಾದ್ಮೇಲೆ ಕಾಲಿಲ್ದೆ ದೆವ್ವ ಅವ್ನು ಬಂದ್ಬಿಟ್ಟು ಅವಳನ್ನ ಟಾರ್ಚರ್ ಕೊಡ್ತಿತ್ತಂತೆ ಈ ಜಾಗದಲ್ಲಿ ಅನ್ಕೊಂಡು ತುಂಬಾ ಎದುರಿಸ್ತಿರ್ತಾರೆ. ಕರೆಕ್ಟಾಗಿ ಎದುರ್ಸಕ್ಕೂ ಕರೆಂಟ್ ಹೋಗ್ಬಿಡುತ್ತೆ, ಎಲ್ಲ ಕಿಚ್ಚಾಡ್ತಿರ್ತಾರೆ, ಈ ಕರೆಂಟ್ ಹೋಯ್ತು ಭಯ ಭಯ ಅಂತ. ಅದಾದ್ಮೇಲೆ ಮತ್ತೆ ಕರೆಂಟ್ ಬಂದಿದ್ದೆ ಒಂದ್ ಕಿಂಡಿಯಿಂದ ಯಾರೋ ಕಿಣಿಕ್ ನೋಡ್ತಿರ್ತಾರೆ, ಅದ್ ನೋಡಿದ್ದು ಇನ್ನೂ ಎದುರ್ಕೊಂತಿರ್ತಾರೆ. ಬಟ್ ಅದ್ ನೋಡಿದ್ ಯಾರು ಅಲ್ಲ, ನಮ್ ಹೀರೋಯಿನ್. ಅದೇನೋ ಪೈಕೊಂತ ಇರ್ತಾಳೆ, ಈಗ ಯಾವಾಗ ಹೋಗ್ತಿರೋ ಎಷ್ಟೊತ್ತು ಅಂತ ಕಾಯೋದು ಅನ್ಕೊಂಡು ವೆಯ್ಟ್ ಮಾಡ್ತಿರ್ತಾಳೆ. ಅದಾದ್ಮೇಲೆ ಟೈಮ್ ಆಯ್ತು ಅಂದ್ಬಿಟ್ಟು ಅಲ್ಲಿರೋ ಹುಡುಗಿರೆಲ್ಲ ಹೋಗ್ಬಿಡ್ತಾರ. ಹೋಗಾದ್ಮೇಲೆ ಸ್ವಲ್ಪ ಆಗುತ್ತೆ, ಇವ್ರು ಇರ್ತಾರಲ್ಲ ಕೋಚ್, ಅವ್ರು ವಾಪಸ್ ಬರ್ತಾರೆ. ಏನಕ್ಕೆ ಬಂದ್ರು ಅಂದ್ರೆ ಏನೋ ಒಂದು ಐಟಮ್ ಮರ್ತೋಗ್ಬಿಟ್ರೇನು ಎತ್ಕೊಂಡು ಹೋಗಿ ಬಂದಿರ್ತಾರೆ. ಎತ್ಕೊಂಡು ವಾಪಸ್ ಹೋಗ್ಬೇಕಾದ್ರೆ ಏನೋ ಕುರ್ಕು ಅಂತ ಸೌಂಡ್ ಆಗ್ತಿರುತ್ತೆ. ಏನಪ್ಪಾ ಅದು ಅಂತ ಅಂದ್ಬಿಟ್ಟು ಹೋಗಿ ನೋಡಿದ್ರೆ ಹೀರೋಯಿನ್ನು ಅವ್ಳು ನೋಡಿದ್ರೆ ಫುಲ್ಲು ಮನೇಲಿ ರೆಡಿ ಆಗಿದಂಗೆ ನೈಟ್ ಡ್ರೆಸ್ ತರ ಹಾಕೊಂಡು ಕೂತ್ಕೊಂಡು ತಿಂತಾ ಇರ್ತಾಳೆ. ಅದ್ರ ಸುತ್ತಮುತ್ತ ಎಲ್ಲ ಅವಳ ಡ್ರೆಸ್ ಅದೆಲ್ಲ ಫುಲ್ ಮೂಟೆ ಗಿಟ್ಟೆಲ್ಲ ಇರುತ್ತೆ. ಇದು ನೋಡ್ಬಿಟ್ಟು ಶಾಕಿ ಆಗೋಯ್ತು ಅವ್ರಿಗೆ. ಸಿಗಾಕೊಂಡ್ಲು, ಇವ್ರ ಹತ್ರ ಕೋಚ್ ಹತ್ರನೇ ಸಿಗಾಕೊಂಡ್ಬಿಡ್ತಾಳೆ. ಕರ್ಕೊಂಡು ಹೋಗ್ಬಿಟ್ಟು ಕೂತ್ಕೊಂಡು ಕೇಳ್ತಾರೆ ಎಷ್ಟು ದಿನ ಇದು ನಡೀತಿದೆ ಅಂತ. ಅದಕ್ಕೆ ಹೇಳ್ತಾಳೆ, ಮೇಡಮ್ ಒಂದ್ ವಾರದಿಂದ ನಡೀತಿದೆ. ಒಂದ್ ವಾರದಿಂದ ನಡೀತಿದ್ಯಾ ಅಂತ ಶಾಕ್ ಆಗ್ಬೇಕಾರೆ, ಹೌದು ಮೇಡಮ್ ನಾನು ಸ್ವಲ್ಪ ಸ್ಮಾರ್ಟೇ, ಯಾರ ಕೈಗೂ ಕಾಣದೆ ಮೇಂಟೈನ್ ಮಾಡ್ತಿದ್ದೆ, ಬಟ್ ನಿಮ್ ಕೈಗೆ ಸಿಗಾಕೊಂಡ್ಬಿಟ್ಟೆ, ನೀವು ನನಗಿಂತ ಸ್ಮಾರ್ಟ್ ಮೇಡಮ್ ಅಂದ್ಬಿಟ್ಟು ನೈಸಲ್ಲಿ ಹೊಡಿತಿರ್ತಾಳೆ. ಅವಾಗ ಹೇಳ್ತಾರೆ ಈ ತರ ಎಲ್ಲ ಇರೋದು ತಪ್ಪು, ಸರಿ ಇರಲ್ಲ ಇದು ಅಂತ ಅಂದ್ಬಿಟ್ಟು ಹೇಳಿದ್ರು. ಅವಳು ಏನ್ ಮಾಡೋದು, ಅವಳ ಸಿಚುವೇಶನ್ ಹಂಗಿದೆ. ಅವಳದು ರೆಕಾರ್ಡ್ಸ್ ಎಲ್ಲ ಚೆಕ್ ಮಾಡ್ಬಿಟ್ಟು ನೋಡ್ತಾರೆ. ಅವಳು ಲಾಸ್ಟ್ ಅಲ್ಲಿ ಅವ್ರ ಅಮ್ಮಗೆ ಈ ತರ ಆದಾಗ ಇವ್ರು ಕೂಡ ನೋಟಿಸ್ ಮಾಡಿರ್ತಾರೆ. ಏನಂತಂದ್ರೆ ಅವಳು ತುಂಬಾ ಚೆನ್ನಾಗಿ ಡ್ಯಾನ್ಸ್ ಎಲ್ಲ ಮಾಡ್ಬಿಟ್ಟು ಆಮೇಲೆ ನೋಡಿರ್ತಾಳೆ
ಅವರು ಸೈಡಲ್ಲಿ ನಿಂತ್ಕೊಂಡು ಅಳ್ತಾ ಇರೋದನ್ನ ಇವ್ರು ಗಮನಿಸಿತಾರೆ. ಅವಾಗಲೇ ಪಾಪ ಅಂತ ಅನ್ಸಿರುತ್ತೆ ಒಳಗೆ, ಅಂದ್ರೆ ಅವ್ರ ಕೋಚ್ಗೆ ಅನ್ಸಿರುತ್ತೆ ಪಾಪ ಅಂತ ಅನ್ಸಿದ್ರು ಇವಾಗ ಇಲ್ಲಿ ಇರ್ಸಕ್ಕಾಗಲ್ವಲ್ಲ, ತಪ್ಪು ಇದು ಹೇಳ್ಬೇಕು ಅಂದ್ರೆ. ಸೊ ಅದಕ್ಕೆ ಸರಿ ಹೋಗು ನಿಂದ ಐಟಮ್ ಎಲ್ಲ ಎತ್ಕೊಂಬ ಅಂತಾರೆ. ಇವ್ಳು ಎತ್ಕೊಂಬರೋದು ಏನೋ ಒಂದು ಬ್ಯಾಗ್ ಹಿಡ್ಕೊಂಡ್ ಬರ್ತಾಳೆ, ಅಂದ್ರೆ ಎಲ್ಲಾ ಕಡೆ ಒಂದೊಂದು ಐಟಮ್ ಇಟ್ಟಿದ್ದಾಳೆ. ಅದ್ ನೋಡಕ್ಕೆ ಸ್ವಲ್ಪ ಫುಲ್ ಜಾಸ್ತಿ ಆಗ್ಬಿಡುತ್ತೆ. ಕರ್ಕೊಂಡು ಹೋಗ್ತಿರ್ತಾರೆ ಕಾರಲ್ಲಿ, ಎಲ್ಲಿಗೆ ಹೋಗ್ತಾರೆ ಅಂತ ಗೊತ್ತಿಲ್ಲ. ಇವಳಿಗೆ ಭಯ, ಅಯ್ಯೋ ಇವ್ರು ಹೇಳಿದ್ರು ಅಂದ್ಬಿಟ್ಟು ನಾನು ಬಂದು ಕೂತ್ಕೊಂಡ್ಬಿಟ್ಟೆ. ಬಟ್ ಇವಳು ಎಲ್ಲಿ ಕರ್ಕೊಂಡು ಹೋಗ್ತಾಳೆ ಅಮ್ಮ ಅಂತ ಗೊತ್ತಿಲ್ವೇ, ಮೊದ್ಲೇ ಇವ್ರಿಗೂ ನನಗೂ ಆಗಲ್ಲ ಅಂತ ಅಂದ್ಬಿಟ್ಟು ಎದುರ್ಕೊಂತ, ಮೇಡಮ್ ಎಲ್ಲಿಗೆ ಹೋಗ್ತಿದೀವಿ ಅಂದಾಗ, ಎಲ್ಲಿಗ ಒಂದ್ ನಿಮಿಷ ಇರು, ನೀನು ಯಾವ್ದಾರ ರೂಮ್ ಅಲ್ಲ ಯಾವ್ದಾರ ಒಂದು ಹೋಟೆಲ್ ಮಾಡ್ಕೊಂಡು ಇರಕ್ಕಾಗಲ್ವ ಅಂದಾಗ, ಮೇಡಮ್ ಗೊತ್ತಾ ಹೋಟೆಲ್ ಎಷ್ಟು ಕಾಸು ಕೇಳ್ತಾರೆ ಅಂತ. ಸರಿ ನಿನ್ ಫ್ರೆಂಡ್ಸ್ ಮನೇಲಿ ಯಾರು ಇರ್ಬೋದಲ್ಲ ಅಂದ್ರೆ, ಅದ ಫ್ರೆಂಡ್ ಒಬ್ಬ ಇದಾನೆ, ಬಟ್ ಅದ್ರ ಒಂದು ಹುಡುಗನ ಜೊತೆ ಇರಕ್ಕಾಗತ್ತಾ. ಸರಿ ನಿನ್ ರಿಲೇಟಿವ್ಸ್ ಅಂತ ಕೇಳಿದ್ರೆ, ಅವ್ರು ಎಲ್ಲಿದ್ದಾರೆ ಮೇಡಮ್, ಇಲ್ಲೆಲ್ಲಿದ್ದಾರೆ, ಎಲ್ಲ ದೂರದಲ್ಲಿದ್ದಾರೆ, ಅವ್ರ ಜಾಗಕ್ಕೆ ಹೋಗಕ್ಕೂ ನನ್ನ ಕಾಸಿಲ್ಲ ಅಂತ ಹೇಳ್ತಾಳೆ. ಸರಿ ಎಲ್ಲಿಗೆ ಹೋಗ್ತಿದೀವಿ ಅಂದಾಗ ಕರೆಕ್ಟ್ ಆಗಿ ನೋಡಿದ್ರೆ ಅವ್ರ ಮನೆಗೆ ಕರ್ಕೊಂಡ್ ಬಂದಿರ್ತಾರೆ. ಇವಾಗ ಏನ್ ಮಾತಾಡೋದು ಗೊತ್ತಾಗಲ್ಲ, ಯಾಕೆ ಭಯ ಆಗೋಯ್ತು ಅಲ್ಲ, ಎಲ್ ಬೇಕಾದ್ರೆ ಇದ್ಕೊಂಬೋದು, ಇವಳ ಜೊತೆನೆ ಇದ್ರೆ ನಂಗೆ ಬೋದೆ ತಲೆ ತಿಂದಾಕ್ಬಿಡ್ತಾಳಲ್ಲ ಅಂತ ಎದುರ್ಕೊತಿರ್ಬೇಕಾರೆ ಕರ್ಕೊಂಡ್ ಹೋಗ್ತಾರೆ. ಏನು ಮಾತಾಡಲ್ಲ, ಟಪ ಬಂದ್ಬಿಟ್ಟು ಪಾಸ್ವರ್ಡ್ ಎಲ್ಲ ಹಾಕ್ತಾರೆ. ಮೇಡಮ್ ಪಾಸ್ವರ್ಡ್ ಅಂದಾಗ, ನೋಡು ಇದೊಂದ್ಸರಿ ಹಾಕ್ತೀನಿ ಅಷ್ಟೇ, ಎಲ್ಲಾ ವಿಷಯ ನೀನೇ ನೋಡ್ಕೋಬೇಕು, ಯಾವ್ದೇ ವಿಷಯದಲ್ಲಿ ಇನ್ವಾಲ್ವ್ ಆಗಕ್ ಹೋಗ್ಬೇಡ, ಯಾವ್ದೇ ವಿಷಯ ಮುಟ್ಟಕ್ ಹೋಗ್ಬೇಡ ಅಂತ ಹೇಳ್ಬಿಟ್ಟು ಮತ್ತೆ ಇನ್ನೊಂದ್ಸರಿ ಹಾಕ್ತಾರೆ. ಇವ್ಳಿಗಂತೂ ಅರ್ಥ ಆಯ್ತಾ ಇಲ್ವೋ ಗೊತ್ತಿಲ್ಲ, ಮೊಕ್ಕ ನೋಡ್ತಿರ್ತಾಳೆ. ನೋಡ್ದ ಅಷ್ಟೇ ಪಾಸ್ವರ್ಡ್ ಗೊತ್ತಾನೆ ಅಂದ್ಬಿಟ್ಟು ಒಳಗ್ ಕರ್ಕೊಂಡು ಹೋಗ್ತಾರೆ. ಒಳಗ್ ಹೋಗ್ತಿದಂಗೆ ಅದು ಸುತ್ತಮುತ್ತ ನೋಡ್ತಾ ಬರ್ತಾಳ. ಅಲ್ಲೊಂದು ಸ್ಟುಡಿಯೋನೇ ಇಟ್ಕೊಂಡಿರ್ತಾರೆ ಮನೆ ಒಳಗೇನೆ, ಅದ್ ನೋಡಕ್ ತುಂಬಾ ಚೆನ್ನಾಗಿರುತ್ತೆ. ಅದ್ ನೋಡ್ಬಿಟ್ಟು, ಮೇಡಮ್ ಏನ್ ಮೇಡಮ್ ಫುಲ್ ಸೂಪರ್ ಆಗಿದೆ ಮನೆ, ಒಳಗೆಲ್ಲ ಫುಲ್ ಸ್ಟುಡಿಯೋ ಇದೆ ಹಂಗಿಂಗೆ ಅಂತ ಹೇಳ್ಕೊಂಡೇ ಬರ್ತಿರ್ತಾಳೆ. ಮಾತೇ ನಿಲ್ಸಲ್ಲ ಅವಳು. ಅದಕ್ಕೆ ಇವ್ರು ರೈಸ್ ಆಗ್ಬಿಡುತ್ತೆ ಅವ್ರಿಗೆ, ನೋಡು ನೀನ್ ತುಂಬಾ ಮಾತಾಡ್ತೀಯ, ಮಾತ್ ಕಮ್ಮಿ ಮಾಡು, ಮಾತ್ ಜಾಸ್ತಿ ಮಾತಾಡ್ಬಾರ್ದು, ಆಮೇಲೆ ಯಾವ್ದೇ ವಿಷಯದಲ್ಲಿ ಇನ್ವಾಲ್ವ್ ಆಗ್ಬಾರ್ದು, ಯಾವ್ದೇ ವಿಷಯದಲ್ಲೂ ಅದ್ ಮಾಡ್ತೀನಿ ಇದ್ ಮಾಡ್ತೀನಿ ಅಂತ ನಿಂತ್ಕೊಳಕ್ ಹೋಗ್ಬಾರ್ದು, ನಿನ್ ಕೆಲ್ಸ ಆಯ್ತು ನೀನಾಯ್ತು ಆಯ್ತಾ ಅಂತ ಅಂದ್ಬಿಟ್ಟು ಅಷ್ಟ್ ಹೇಳ್ತಿದ್ರು. ಇವಳು ಇನ್ನೂ ಮಾತಾಡ್ತಾಳೆ, ಅಲ್ಲ ಗ್ಲಾಸ್ ಎಲ್ಲ ಅಷ್ಟು ಪಳ ಅಂತ ಹೊಳಿತಾ ಇದೆಯಲ್ಲ, ನೀವೇ ಒರೆಸ್ತೀರಾ ಅಂತಂತಾಳೆ. ಏಯ್ ಸರಿ ಹೇಳಿ ಏನ್ ಹೇಳ್ದೆ ನಾನು, ಓಕೆ ಮೇಡಮ್ ಸಾರಿ ನಾಳೆ ಅಂತಾಳೆ. ನಿಂಗೇನು ಅರ್ಥ ಆಗ್ತಿದೀರೋ ನಾ ಏನ್ ಹೇಳ್ತಿದ್ದೀನಿ, ನೀನ್ ಯಾವ್ದ್ರಲ್ಲೂ ಇನ್ವಾಲ್ವ್ ಆಗ್ಬೇಡ ಅಷ್ಟೇ ಅಂತ ಅಂದ್ಬಿಡಕ್ರೆ ಅವರೇ ಯೋಚನೆ ಮಾಡ್ತಾರೆ, ಅಯ್ಯೋ ಇವಳನ್ನ ಕರ್ಕೊಂಡ್ಬಂದ್ಬಿಟ್ಟು ತಪ್ಪು ಮಾಡ್ಬಿಟ್ನ ಅಂತ. ಯಾಕೆಂದ್ರೆ ಹೀರೋಯಿನ್ ಸ್ವಲ್ಪ ಇಂಟ್ರೋವರ್ಟ್ ಅಲ್ಲ, ಒಂದು ಎಕ್ಸ್ಟ್ರಾವರ್ಟ್ ತರ ಎಲ್ಲಾರ ಜೊತೆನೂ ಮಿಂಗಲ್ ಆಗೋದು ಜಾಸ್ತಿ. ಅವಳು ಒಂಥರ ಮಾತಾಡ್ತಾನೇ ಇರೋ ಕ್ಯಾರೆಕ್ಟರ್. ಅವಳು ಹಿಂಗಿರೋರ್ನೇ ಕಂಟ್ರೋಲ್ ಮಾಡೋದು ಸ್ವಲ್ಪ ಕಷ್ಟನೇ ಅಲ್ವಾ. ಇವಳು ನೋಡಿದ್ರೆ ಮಾತೇ ನಿಲ್ಸಲ್ಲ. ಆಗ ಅಂತಂದಾಗ, ಇಲ್ಲ ಮೇಡಮ್ ನಾನು ವಾಶ್ರೂಮ್ ಎಲ್ಲಿದೆ ಕೇಳ್ದೆ ಅಂತ, ಅಲ್ಲಿ ಅಂತ ಅಂದ್ಬಿಟ್ಟು ಸನ್ನೆ ಮಾಡಿ ತೋರಿಸ್ತಾರೆ. ಇವಳು ಒಳಗೋಗ್ಬಿಟ್ಟು ಫುಲ್ಲು ರೆಡಿ ಆಗ್ತಿರ್ತಾಳೆ, ಮುಖ ಎಲ್ಲ ತೊಳ್ಕೊಂಡು. ಆಮೇಲೆ ಹಂಗೆ ಬೆಳಗ್ಗೆ ಆಗಿದ್ದೆ ಹೀರೋ ಇನ್ನು ಟೇಬಲ್ ಮೇಲೆ ಕುತ್ಕೊಂಡು ವೆಯ್ಟ್ ಮಾಡ್ತಾ ಇರ್ತಾಳೆ. ಆಗ ಅವ್ರು ಬರ್ತಾರೆ. ಬಂದಾಗ ಇಲ್ಲೇನ್ ಮಾಡ್ತಿದ್ಯಾ, ರೆಡಿ ಆಗಲ್ವಾ ಅಂದಾಗ, ನಿಮ್ಗೆ ಹೆಂಗ್ ಗೊತ್ತಿಲ್ವಾ ಬೆಳಗ್ಗೆ ತಿಂಡಿ ಇಲ್ಲ ಅಂದ್ರೆ ಏನ್ ಮಾಡೋದು, ತಿಂಡಿ ತಿನ್ಬೇಕಲ್ಲ, ತಿಂಡಿ ಕೊಡಿ ಅಂತಿರ್ತಾಳೆ. ಆಗ ಹೌದಲ್ಲ ಅಂತ ಅಂದ್ಬಿಟ್ಟು ಅದ್ ಯಾವ್ದೋ ಜ್ಯೂಸ್ ಅನ್ಸುತ್ತೆ, ಗ್ರೀನ್ ಕಲರ್ ಇರುತ್ತೆ, ಇವ್ ಅಂದ್ರೆ ರೆಡಿಮೇಡ್ ಅದನ್ನ ತಗೊಬಂದ್ ಕೊಡ್ತಾರೆ. ಇವಳು ಕುಡಿದ್ಬಿಟ್ಟು ಕಕ್ಬಿಡ್ತಾಳೆ, ಅಲ್ಲೇ ಕಕ್ಬಿಟ್ಟು, ಇದೇನಿದು ಚೆನ್ನಾಗೇ ಇಲ್ಲ, ಒಂಚೂರು ಚೆನ್ನಾಗಿಲ್ಲ, ಇದನ್ನೆಲ್ಲ ಕುಡಿದ್ರೆ ನೀವು ಫಿಟ್ ಆಗಿರಕ್ಕೆ ಆಗತ್ತೆ ಅನ್ಕೊಂಡಿದ್ಯಾ, ಡ್ಯಾನ್ಸ್ ಮಾಡಿದ್ರೆ ಕ್ಯಾಲರೀಸ್ ಬೇಕು, ಒಳ್ಳೊಳ್ಳೆ ಫುಡ್ ಬೇಕು, ನೀವು ಹಿಂಗೆಲ್ಲ ತಿಂದ್ಬಿಟ್ಟು ಹೆಂಗಿರಕ್ಕಾಗತ್ತೆ ಹಂಗೆ ಅಂತ ಹೇಳಿದ್ರು. ಬಟ್ ಅವ್ರು ತಲೆಗೆ ಹಾಕೊಳ್ಳಲ್ಲ. ನೋಡು ಅಲ್ಲೆಲ್ಲ ಫುಲ್ ಗಲೀಜ್ ಮಾಡಿದ್ಯಲ್ಲ, ಅದನ್ನ ಫಸ್ಟ್ ಕ್ಲೀನ್ ಮಾಡ್ಬಿಟ್ಟು ನಿನ್ ಕೆಲಸ ನೋಡು ಅಂತ ಹೇಳ್ತಾರೆ. ಓಕೆ ಮೇಡಮ್ ಅಂದ್ಬಿಟ್ಟು ಅದನ್ನ ಕ್ಲೀನ್ ಮಾಡ್ತಿರ್ತಾಳೆ. ಅವಳು ಪಾರ್ಟ್ ಟೈಮ್ ಕೆಲಸಕ್ಕೆ ಹೋಗ್ತಾಳೆ. ಅಲ್ಲಿ ನೋಡಿದ್ರೆ ಒಂದೇ ಒಂದು ಎಕ್ಸ್ಪೈರ್ ಆಗಿರೋದು ಊಟ ಇರುತ್ತೆ, ಅಂದ್ರೆ ಫುಲ್ ಪ್ಯಾಕ್ ಮಾಡಿರುತ್ತೆ. ಅದನ್ನ ಎಕ್ಸ್ಪೈರ್ ಆಗೋದು ಗಂಟೆ ತಿನ್ಬೋದು. ಅದನ್ನ ನೋಡ್ತಾ ಇರ್ತಾಳೆ, ಅದು ಹೋಗ್ಬಾರ್ದು ಅಂತ. ಯಾಕಂದ್ರೆ ಅವ್ರ ಕಡೆ ಎಲ್ಲ ಎಕ್ಸ್ಪೈರ್ ಆಯ್ತಾ ಇದೆ ಅಂದ್ರೆ ಯೂಸ್ ಮಾಡ್ಕೊಬಹುದು. ಅದರಿಂದ ಅದನ್ನ ನೋಡ್ತಾ ಇರ್ಬೇಕಾದ್ರೆ ಕರೆಕ್ಟಾಗಿ ಒಬ್ಬರು ಬರ್ತಾರೆ, ಬಂದ್ಬಿಟ್ಟು ಅದು ಎತ್ಕೊಂಡ್ಬಿಡ್ತಾರೆ. ಇವಳು ಹೇಳ್ತಾಳೆ ಇದು ಎಕ್ಸ್ಪೈರ್ ಆಗ್ಬಿಡುತ್ತೆ ಇನ್ನೊಂದು 10 ನಿಮಿಷದಲ್ಲಿ ಅಂತಾರೆ. ಪರವಾಗಿಲ್ಲ ನಾ ಇವಾಗಲೇ ತಿಂತಾ ಇದ್ದೀನಿ ಅಂದ್ಬಿಟ್ಟು ಅವ್ರು ಎತ್ಕೊಂಡು ಹೋಗ್ಬಿಡ್ತಾರೆ. ಅಯ್ಯೋ ಹೋಯ್ತಲ್ಲ ಅಂತ ಫೀಲ್ ಮಾಡ್ಬೇಕಾರೆ ಪಕ್ಕದಲ್ಲಿ ಇವ್ನು ಇಷ್ಟಪಡ್ತಾ ಇದ್ದಾನಲ್ಲ, ಅವನು ಕ್ರಶ್ ಒಬ್ಬ ಹುಡುಗ ಇರ್ತಾನಲ್ಲ, ಅವನು ಅಲ್ಲೇ ಕೆಲಸ ಮಾಡ್ತಿರ್ತಾನೆ. ಅವನು ಒಂದು ಕೊಟ್ಬಿಟ್ಟು ತಗೋ ತಲೆ ಕೆಸ್ಕೊಂಬೇಡ ತಿನ್ನು ಅಂತಾನೆ. ನಿನಗೆ ಅಂದ್ರೆ ಇಲ್ಲ ನಾನು ಅದಕ್ಕೆ ಪೇ ಮಾಡಿದ್ದೀನಿ, ತಲೆ ಕೆಸ್ಕೊಂಬೇಡ ತಿನ್ನು ಅಂದ್ಬಿಟ್ಟು ಕೊಟ್ಬಿಡ್ತಾನೆ. ಕೊಟ್ಟಾಗ ಸಿಕ್ತು ಅಂದ್ಬಿಟ್ಟು ಖುಷಿ ಪಡ್ಬೇಕಾದ್ರೆ ಕರೆಕ್ಟಾಗಿ ಎಷ್ಟೊಂದು ಐಟಮ್ಗೆಲ್ಲ ಪಾರ್ಸಲ್ ಬರುತ್ತೆ, ಅಂದ್ರೆ ಇದೇ ತರ ಫುಡ್. ಅದ್ ನೋಡ್ದಾಗ ಶಾಕ್ ಆಗ್ಬಿಡ್ತಾಳೆ, ಏನಿದು ಅಂತಂದಾಗ ಅಲ್ಲಿರೋರು ತಗೊಳ್ಳಿ ಮೇಡಮ್ ನಿಮ್ಗೆ ಅಂತ ಅಂದ್ಬಿಟ್ಟು ಕೊಡ್ತಾರೆ. ಏನಂದ್ರೆ ಇವ್ನು ಎಕ್ಸ್ಟ್ರಾ ಆಲ್ರೆಡಿ ಪೇ ಮಾಡಿದಾನೆ, ಬಟ್ ಇವಳಿಗೆ ಎಕ್ಸ್ಪೈರ್ ಆದಂಗೆ ತಗೊಂಬರ್ಲಿ ಅಂತ ಏನೋ ಸಿಕ್ಕರ್ ಅನ್ಸಿ ತಗೊಂಬಂದಿರ್ತಾನೆ. ಅದಷ್ಟು ಎತ್ತಿ ಕೊಟ್ಬಿಡ್ತಾನೆ. ಇವಳಿಗೆ ಅರ್ಥ ಆಗುತ್ತೆ ಇವನೇ ಏನೋ ಮಾಡೋನೆ ಅಂತ. ಒಂದು 10 ಮೇಲೆ ಕೊಟ್ಬಿಡ್ತಾನೆ ಪ್ಯಾಕೆಟ್ನ. ತಗೊಂಡ್ ಹೋಗ್ತಿರ್ತಾಳೆ ಮನೆಗೆ. ಬರ್ಬೇಕಾದ್ರೆ ಅಲ್ಲೊಂದು ಫ್ರೆಂಡ್ ಇದ್ನಲ್ಲ, ಅದೇ ಮೆಡಿಕಲ್ ಸ್ಟೋರ್, ಅವನ ಹತ್ರ ಅದನ್ನ ಕೊಟ್ಬಿಟ್ಟು, ತಗೊಳ್ಳಿ ಇದನ್ನ ಇಟ್ಕೊಂಡು ನಂಗೆ ಡಿಪ್
ಡಿಪ್ರೆಷನ್ ಟ್ಯಾಬ್ಲೆಟ್ ಕೊಡಿ ಅಂದ್ಬಿಟ್ಟು ಕೊಡ್ತಾಳೆ. ಫುಲ್ ಒಂದು 10-15 ಕೊಡಿ ಅಂತ ಹೇಳ್ಬಿಟ್ಟು ಕೊಡ್ತಾಳೆ. ಅದೆಲ್ಲ ಒಂದು ವಿಟಮಿನ್ ಟ್ಯಾಬ್ಲೆಟ್ ಅಷ್ಟೇ. ಇವರೆಲ್ಲ ಡಿಪ್ರೆಷನ್ ಸೀರಿಯಸ್ ಆಗಿರೋದೆಲ್ಲ ಕೊಡಲ್ಲ. ಇವ್ರಿಗೂ ಗೊತ್ತು ಇವಳಿಗೂನು. ಬಟ್ ಅದೇ ಕೊಡ್ತಾರಲ್ಲ ಅಂದ್ಬಿಟ್ಟು ಫ್ರೀಯಾಗಿ ಇಸ್ಕೋಬಹುದು ಅಂತ ಕೊಟ್ಬಿಟ್ಟು ಇಸ್ಕೊಂತಿರ್ತಾಳೆ. ಅವರು ಏನೋ ತುಂಬಾ ದಿನದಿಂದ ಇಲ್ಲಿ ಕಾಣಿಸ್ಲೇ ಇಲ್ಲ, ಎಲ್ಲೋಗಿದ್ದೆ ಅಂತ ಕೇಳ್ತಾರೆ. ನಾನು ಸ್ವಲ್ಪ ದಿನದಿಂದ ಈ ಮಾಟ ಮಂತ್ರ ಮಾಡ್ತಾರಲ್ಲ, ಮಾಟಗತ್ತಿ ಮನೇಲಿ ಇದ್ದೀನಿ, ಅವಳು ಸ್ವಲ್ಪ ಮಾಟಗತ್ತಿ ಅಂತ ಹೇಳ್ತಾರೆ. ಅಂದ್ರೆ ಅವ್ರ ಕೋಚ್ ಇದಾರಲ್ಲ, ಅವ್ರನ್ನ ಬೈತಾ ಇದ್ದಾಳು ಅವಳು. ನಾನು ಸ್ವೀಟ್ ಪ್ರಿನ್ಸಸ್, ಅವಳು ಮಾತ್ರ ಮಾಡೋಳು ಮಾಟಗತ್ತಿ ಅಂತ ಅನ್ಕೊಂಡು ಹೇಳ್ತಾ ಇರ್ತಾಳೆ. ಅದ್ ಹೇಳ್ಬೇಕಾರೆ ನೋಡು, ನೀನು ಅವಳನ್ನ ಮಾಟಗತ್ತಿ ಅಂತ ಹೇಳ್ದೆ ನೋಡು, ಅದು ಏನೋ ಗೊತ್ತಿಲ್ಲ, ಅದ್ ಬೇಕಾದ್ರೆ ನಾನು ನಂಬಿಡ್ತೀನಿ. ನೀನ ಸ್ವೀಟ್ ಪ್ರಿನ್ಸಸ್ ಅಂತ ಹೇಳ್ದೆ ನೋಡು, ಅದನ್ನ ಚೂರು ನಂಬಲ್ಲ ಅಂತ ಅವ್ರು ಹೇಳ್ತಾರೆ. ಅಂತ ಅನ್ಬಿಟ್ಟು ನಿಂತಿರ್ಬೇಕಾರೆ ಸರಿ ಹೋಗ್ತೀನಿ ಅಂದಾಗ, ಇದಕ್ಕೆ ಸರಿ ನೀನ್ ಅವಾಗ ಬಂದ್ಬಿಟ್ಟು ಹೋಗು, ಸಡನ್ ಆಗಿ 3 ದಿನ ಬಿಟ್ಟು ಬಂದ್ರೆ ಸ್ವಲ್ಪ ಆಗಿದೆ, ಮಾತಾಡಕ್ಕಾಗಲ್ಲ ಆಯ್ತಾ ಅಂತ ಅವಳು ಈಚೆ ಕಡೆ ನಿಂತ್ ಕಡೆ ಹೇಳ್ತಿರ್ತಾಳೆ. ಇದೆಲ್ಲ ಮಾತು ನಾನು ಕಂಡಿದ್ದೀನಿ, ವ್ಯಾಪಾರ ಆಗ್ಲಿ ಅಂತ ಸುಳ್ಳು ಹೇಳ್ತಿದ್ದೀರಾ ಅಂದಾಗ, ನೀವ್ ಬಂದಿದ್ದೇನು 1 ಲಕ್ಷ ವ್ಯಾಪಾರ ನಾ ಮಾಡ್ತಾ ಇದ್ದೆ ಅಂತ ಅಂದ್ಬಿಟ್ಟು ಹೇಳ್ಬಿಟ್ಟು ಕಳಿಸ್ತಾರೆ. ಆಮೇಲೆ ಅಲ್ಲಿ ಏನೋ ಮಾತುಕತೆ ನಡೀತಿರುತ್ತೆ, ಯಾರು ಚೆನ್ನಾಗ್ ಮಾಡಲ್ಲ ಅವ್ರನ್ನ ಈ ಡ್ಯಾನ್ಸಿಂಗ್ ಒಳಗಡೆಯಿಂದ ತೆಗೆದು ಬಿಡ್ಬೇಕು ಅಂತ. ಎಲ್ಲಾರು ಎದ್ಕೊಂತಿರ್ತಾರೆ. ಏನಕ್ಕೆ ಅಂದ್ರೆ ಇವ್ರು ಎಲ್ಲಾರು ಚೆನ್ನಾಗ್ ಮಾಡ್ತಾರ ಅಲ್ಲಿ. ಅದರಿಂದ ಹೀರೋನ್ಗೂ ಭಯ ಆಗುತ್ತೆ, ಅಯ್ಯೋ ಎಲ್ಲಾರು ಚೆನ್ನಾಗ್ ಮಾಡ್ತಾರೆ, ನಾನು ಒಬ್ನೇ ಮಾಡಲ್ಲ ಅಂತ. ಬಟ್ ಅಂದ್ರೂ ಎಲ್ಲ ಸೀರಿಯಸ್ ಆಗಿ ಮಾಡ್ತಿರ್ತಾರೆ ಬೆದರ್ಕೊಂಡು. ಬಟ್ ಹೀರೋಯಿನ್ ಅಂತ ಎದ್ರುಕೊಳ್ಳಲ್ಲ. ನಾನು ಅದಾಯ್ತು ಇದಾಯ್ತು ನಂಗೆ ತಲೆ ಕೆಡ್ಸ್ಕೊಳ್ದೆ ಮಾಡ್ತಾಳೆ, ಯಾಕಂದ್ರೆ ಅವಳು ಕ್ಯಾರೆಕ್ಟರ್ ಆ ಥರ. ಅದಾದ್ಮೇಲೆ ಈಚೆ ಕಡೆ ವೆಯ್ಟ್ ಮಾಡ್ತಿರ್ತಾಳೆ. ಏನಕ್ಕೆ ವೆಯ್ಟ್ ಮಾಡ್ತಾಳೆ ಅಂತ ಅವಳಿಗೆ ಗೊತ್ತಿಲ್ಲ, ಸುಮ್ಮನೆ ನಿಂತಿರ್ತಾಳ. ಆ ಕೋಚ್ ಬರ್ತಾರೆ, ಅವ್ರ ಕಾರ್ ಇಟ್ಕೊಂಡು ನಿಂತಿರೋದು ನೋಡ್ಬಿಟ್ಟು ಖುಷಿ ಆಗ್ಬಿಡುತ್ತೆ. ಮಗ ನೋಡ್ಕೊಂಡು ನಗ್ತಾ ಇದ್ರೆ ಸರಿ ಬಾ ಅಂತ ಅಂದ್ಬಿಟ್ಟು ಕರೀತಾರೆ. ಇವಳು ಹತ್ಕೊಂಡಾಗ ನಂಗೆ ಗೊತ್ತು ನೀವು ಕರ್ಕೊಂಡು ಹೋಗ್ತೀರ ಅಂತ, ಅದಕ್ಕೆ ವೆಯ್ಟ್ ಮಾಡ್ತಿದ್ದೆ ಗೊತ್ತಾ ಅಂತಾಳೆ. ಇವ್ರು ಕೇಳಿದ್ದೆ ಏನ್ ಅನಿಸ್ತು, ನನ್ಗೊಂದು ಬೇರೆ ಕೆಲಸ ಇದೆ, ನೀನ್ ನಿಲ್ಕೋ, ಇಲ್ಲಿ ಬಸ್ ಸ್ಟೇಷನ್ ನಿಲ್ಲಿಸ್ತೀನಿ, ಅಲ್ಲಿ ಹಿಡ್ಕೊಂಡು ಬಸ್ ಹಿಡ್ಕೊಂಡು ಹೋಗು ಅಂತ ಹೇಳ್ಬಿಟ್ಟು ಕಳಿಸ್ಬಿಡ್ತಾರೆ. ಆಗ ಹಿಡಿದಾಗ ಅವಳು ಓಕೆ ನೀವು ಆರಾಮಾಗಿ ಓಡಿಸಿ, ತಲೆ ಕೆಡ್ಸ್ಕೊಬಿಡಿ, ಸ್ವಲ್ಪ ನಿಧಾನಕ್ಕೆ ಹೋಗಿ, ಓಕೆನಾ, ಸೇಫ್ ಆಗಿ ಹೋಗಿ ಅಂತ ಅಂದ್ಬಿಟ್ಟು ಒಂಥರ ನ್ಯಾಚುರಾಗಿ ಹೇಳ್ತಾಳೆ. ಅದು ಹೇಳೋದು ಅವ್ರಿಗೆ ಒಂಥರ ವಿಯರ್ಡ್ ಆಗಿ ಅನ್ಸುತ್ತೆ, ಯಾಕಂದ್ರೆ ಅದನ್ನ ಕೇಳೇ ಇಲ್ಲ ಅನ್ಸೋದು ಅವರು ಯಾರ ಬೈಲು. ಇದು ಕೇಳ್ಬಿಟ್ಟು ಯಾಕಿದೆಲ್ಲ ಮಾಡ್ತಾಳಳು, ಬಟ್ ಹೇಳೋದು ನೋಡಿದ್ರೆ ಆಕ್ಟಿಂಗ್ ಮಾಡೋದಂತೂ ಅನ್ಸ್ಲಿಲ್ಲ ಅಂತ ಅನ್ಕೊಂಡು ಫೀಲ್ ಮಾಡ್ಕೊಂಡು ಹೋಗ್ತಾರೆ ಓಡಿಸ್ಕೊಂಡು. ಅದಾದ್ಮೇಲೆ ಅವ್ರು ಎಲ್ಲಿಗೆ ಬಂದಿದ್ದಾರೆ ಅಂದ್ರೆ, ಸ್ವಲ್ಪ ಇವ್ರ ಫ್ರೆಂಡ್ಸ್ ಎಲ್ಲ ಇರ್ತಾರೆ. ಅವ್ರ ಫ್ರೆಂಡ್ಸ್ ಗ್ರೂಪ್ ಅಲ್ಲಿ ಕೂತ್ಕೊಂಡು ಈ ಗೆಟ್ ಟುಗೆದರ್ ತರ ಮಾತಾಡ್ತಿರ್ತಾರೆ. ಬಟ್ ಹೇಳ್ಕೊಳಕ್ ಮಾತ್ರ ಫ್ರೆಂಡ್ಸು. ಇವರೆಲ್ಲ ಒಂಥರ ವಿಯರ್ಡ್ ಆಗಿ ಮಾಡ್ಕೊಂತಿರ್ತಾರೆ. ಅದೇ ಹೆಡ್ ಹುಡ್ಗಿ ಅಂತ ಹೇಳಿದ್ನಲ್ಲ, ಅಂದ್ರೆ ಸ್ವಲ್ಪ ಕನೆಕ್ಷನ್ ಇರೋರು, ಅವ್ರ ನಾರಿ ಅಂತ ಹೇಳಿದ್ನಲ್ಲ, ಆ ಹುಡ್ಗಿ ಅಮ್ಮ ಈ ರೆಡ್ ಕಲರ್ ಡ್ರೆಸ್ ಹಾಕೊಂಡಿದಾರಲ್ಲ ಅವರೇನೆ. ಎಲ್ಲಾರು ಕೂತಿದ್ರೆ ಇವರು ಕೂತಿರ್ತಾರೆ, ಏನ್ ಜಸ್ಟ್ ಒಂದು ಕರೆದ್ರಲ್ಲ ಅಂತ ಬರ್ತಾರ ಅಷ್ಟೇ. ನೋಡಿದ್ರೆ ಇವ್ರು ಎದ್ದು ವಾಶ್ರೂಮ್ಗೆ ಅಂತ ಎದ್ದಿದ್ರೆ ಎಲ್ಲ ಹಿಂದ್ಗಡೆ ಗಾಸಿಪ್ ಮಾತಾಡ್ತಿರ್ತಾರೆ. ಇವ್ರು ಅವಳು ನೋಡ್ದ, ಅವಳೇನ್ ಕಮ್ಮಿ ಅನ್ಕೊಂಡಿದ್ಯಾ, ಅವಳು ಇನ್ಫ್ಲುಯೆನ್ಸ್ ಯೂಸ್ ಮಾಡ್ಕೊಂಡು ಅವ್ರ ಖಾಲಿ ಬೇಡಿ ಮಾಡ್ಕೊಂಡ್ಲು ಅಷ್ಟೇ. ಅವಳು ಮಧ್ಯೆ ನಿಂತ್ಕೋತಿದ್ಲು, ಬಟ್ ಅಂತ ಏನ್ ಭಯಂಕರ ಡ್ಯಾನ್ಸರ್ ಅಲ್ಲ ಗೊತ್ತಾ ನಿಮ್ಗೆ ಅನ್ಕೊಂಡು ಇವಳ ಬಗ್ಗೆ ತುಂಬಾ ಕೆಟ್ಟ ಮಾತಾಡ್ತಿರ್ತಾರೆ. ಇವ್ರು ಬರ್ತಾರೆ, ಕೇಳಿಸುತ್ತೆ, ಬಟ್ ಅಂತ ಸೀರಿಯಸ್ ಆಗಿ ತಗೊಳಲ್ಲ. ನಾ ಬರ್ತೀನಿ ಅಂದ್ಬಿಟ್ಟು ಎದ್ದೋಗ್ಬಿಡ್ತಾರೆ. ಮನೆಗ್ ಬಂದ್ಮೇಲೆ ಇವಳು ನೋಡಿದ್ರೆ ಮನೇಲಿ ರಾಣಿ ತರ ಎಲ್ಲ ಫುಲ್ ಅಡಿಗೆ ಮಾಡ್ಕೊಂಡು ಕೂತಿರ್ತಾಳೆ, ರೆಡಿ ಮಾಡಿರ್ತಾಳೆ. ಇವ್ರು ಕೋಚ್ಗೂ ರೆಡಿ ಮಾಡ್ಕೊಂಡು ಇವಳಿಗೂ ಮಾಡ್ಕೊಂಡಿರ್ತಾಳೆ. ಇದು ನೋಡಿದಾಗ ಇವ್ರಿಗೆ ಅಲ್ಲಿ ನಡೆದಿರೋ ವಿಚಾರದಿಂದ ಕೋಪ ಬಂದ್ಬಿಟ್ಟಿದೆ ಆಲ್ರೆಡಿ. ಸೊ ಎಲ್ಲಿ ತೋರ್ಸೋದ್ ಗೊತ್ತಾಗದೆ ಇವಳ ಮೇಲೆ ಕಿರ್ಚಾಡ್ಬಿಡ್ತಾರೆ. ನಿನ್ಗೆ ಸರಿ ಹೇಳೋದು, ನಿನ್ಗೇನು ಅಂತ ಹೇಳಿದೆ, ನೀ ಯಾವ್ದೇ ಕೆಲಸ ಎಕ್ಸ್ಟ್ರಾ ಮಾಡಬಾರ್ದು ಅಂತ ತಾನೇ ಹೇಳಿದ್ದು ಅಂತ ಎರಿಗ್ಬಿಟ್ಟು ಅದಿದ್ದೊಂದು ಪೇಟ್ ಎಲ್ಲ ಎತ್ತಿ ಬಿಸಾಕ್ಬಿಡ್ತಾರೆ. ಇದು ನೋಡಿ ಎಕ್ಸ್ಪೆಕ್ಟೇ ಮಾಡಲಿಲ್ಲ, ಭಯ ಆಗ್ಬಿಡುತ್ತೆ. ಯಾಕೆಂದ್ರೆ ಯಾರು ಕೂಡ ಆ ಥರ ನಡ್ಕೊಂಡಿರಲ್ಲ. ಆಗ ಸಾರಿ ಮೇಡಮ್, ಸಾರಿ, ನಾ ಆ ಥರ ಮಾಡಬಾರ್ದಿತ್ತು, ಬಟ್ ಆದರೆ ನಿಮ್ಮದು ಬರ್ತ್ಡೇ ಅಲ್ವಾ, ಅದಕ್ಕೋಸ್ಕರ ನಿಮಗೆ ಸರ್ಪ್ರೈಸ್ ಮಾಡೋಣ ಅಂದ್ಬಿಟ್ಟು ಮಾಡಿದೆ ಅಂತ. ಡೇಟ್ ಚೆಕ್ ಮಾಡ್ಬಿಟ್ಟು ಹೌದಲ್ಲ ಅಂತ ಅಂದ್ಬಿಟ್ಟು, ಸರಿ ನನ್ನ ಬರ್ತ್ಡೇ ಅಂತ ನಿಂಗೆ ಹೆಂಗೆ ಗೊತ್ತಾಯ್ತು ಅಂದಾಗ, ನಿಮ್ಮ ಲೈನ್ ಐಡಿಲಿ ನಾನು ನೋಡಿದೆ, ಅದರಲ್ಲಿ ಡೇಟ್ ಹಾಕಿತ್ತು, ಅವತ್ತು ನೋಟಿಸ್ ಮಾಡಿ ಇಟ್ಕೊಂಡಿದ್ದೆ ಅಂತ ಹೇಳ್ತಾಳೆ. ಸರಿ ಇಷ್ಟೊತ್ತು ಮಾಡೋಳೆ ಬರೀ ಎಂಬಿಟ್ಟು ಕೂತ್ಕೊಂಡು ತಿಂತಾರೆ. ತಿಂದಿದ್ದೆ ಫುಲ್ ಟೇಸ್ಟ್ ಆಗಿ ಚೆನ್ನಾಗೇ ಮಾಡಿರ್ತಾಳೆ. ಅದನ್ನ ತಿನ್ಬಿಟ್ಟು ಇವ್ರು ಖುಷಿ ಆಗ್ಬಿಡುತ್ತೆ. ಯಾಕೆಂದ್ರೆ ಇವ್ರು ಯಾವಾಗ್ಲೂ ಡಯಟ್ ಅನ್ಕೊಂಡು ಕರೆಕ್ಟಾಗಿ ತಿನ್ನಲ್ಲ. ಅದಲ್ಲದೆ ಏನೇನೋ ತಿಂತಿರ್ತಾರೆ, ಅದು ಯಾವುದು ಟೇಸ್ಟ್ ಆಗೂ ಇರಲ್ಲ, ಹೆಲ್ದಿಯಾಗಿ ತಿನ್ನೋದು ಇಲ್ಲ, ಆಮೇಲೆ ಟೇಸ್ಟ್ ಆಗೂ ಇರಲ್ಲ. ಇದು ಬೇರೆ, ಇವ್ರು ಡಯಟ್ ಬೇರೆ. ಅದರಿಂದನೇ ಇದು ತಿಂದಿದ್ದೆ ಫುಲ್ ಇಷ್ಟ ಆಗ್ಬಿಡುತ್ತೆ. ಬಟ್ ಅವಳು ವಟ ಅಂತ ಇರ್ತಾಳೆ. ಚೆನ್ನಾಗಿದ್ಯಾ, ಸೂಪ್ ಚೆನ್ನಾಗಿದ್ಯಾ, ಬರ್ತ್ಡೇ ಸೂಪ್ ಅಂತಾರೆ ಇದು, ನಮ್ಮ ಅಮ್ಮ ನಾ ಮಾಡ್ಕೊಟ್ಟಾಗ ಸೂಪರಾಗಿ ಮಾಡ್ತೀಯಾ, ನನಗಿಂತ ಚೆನ್ನಾಗಿ ಮಾಡ್ತೀಯಾ ಅಂತ ಹೇಳ್ತಿತ್ತು ನಮ್ಮ ಅಮ್ಮನೇ ಹೇಳ್ಕೊಟ್ಟಿದ್ದು
ಕುಡಿದು, ಬಟ್ ಆದರೆ ಅಷ್ಟು ಚೆನ್ನಾಗಿ ಬರುತ್ತೆ ಅಂತ ನನ್ನ ಹತ್ರ ಹೇಳಿ ನನ್ನ ಹತ್ರ ಮಾಡಿಸ್ಕೊಂಡು ಕುಡಿಯೋರು ಅನ್ಕೊಂಡು ತುಂಬ ವಟನೇ ಎತ್ತಿರ್ತಾಳೆ. ಆಗ ಸ್ವಲ್ಪ ಆಯ್ತು ಬಾಯಿ ಮುಚ್ಚುತ್ತೀಯ ಸ್ವಲ್ಪ ಅಂದ್ರು, ಅವಳು ಕೇಳೋದೇ ಇಲ್ಲ. ಸರಿ ನೀನು ಯಾವಾಗಲೂ ಹಿಂಗೆ ಮಾತಾಡ್ತಿದ್ದೀಯ ಅಂದಾಗ, ಹೌದು ಮೇಡಮ್ ನಾನು ಯಾವಾಗಲೂ ಮಾತಾಡ್ತೀನಿ, ಬಟ್ ಅದಕ್ಕೆ ಇವಾಗ ಸ್ವಲ್ಪ ಕಮ್ಮಿ ಮಾತಾಡ್ತಿದ್ದೀನಿ, ಈಗ ಹೊಸ ಜಾಗ ಅಲ್ವಾ ಅಂತಾರೆ. ಏನು ಇದು ಕಮ್ಮಿನಾ ಅಂತ ಅಂದ್ಬಿಟ್ಟು ಶಾಕ್ ಆಗ್ಬಿಡ್ತಾರೆ. ಆಗ ಸರಿ ನೀನು ಹೋಗು ನಾನು ತಿನ್ಬಿಟ್ಟು ಹೋಗ್ತೀನಿ ಅಂದರೆ, ಇಲ್ಲ ಮೇಡಮ್ ನಿಮ್ಮ ಬರ್ತ್ಡೇ ಅಲ್ವಾ ಹಂಗೆಲ್ಲ ಹೋಗಕ್ಕಾಗಲ್ಲ, ನೀವು ಒಬ್ಬರೇ ಕೂತ್ಕೊಂಡು ತಿನ್ನೋದು ಚೆನ್ನಾಗಿರುತ್ತಾ, ನೀವು ತಿನ್ನೋ ಗಂಟೆ ಇಲ್ಲೇ ಇರ್ತೀರಿ ಅಂದ್ರೆ ಒಂದೇ ಒಂದು ಲುಕ್ ಕೊಡ್ತಾರೆ. ಓಕೆ ಮೇಡಮ್ ನಾವು ಹೋಗ್ತೀರಿ ಅಂದ್ಬಿಟ್ಟು ಎದ್ಕೊಂಡು ಹೋಗ್ತಿರ್ತಾಳೆ. ಹೋಗ್ತಾನೂ ವಟನೆ ಅಂತಿರ್ತಾಳೆ. ಮೇಡಮ್ ಚೆನ್ನಾಗಿ ತಿನ್ನಿ, ಅಗದ್ಬಿಟ್ಟು ನುಂಗಿ, ಇಲ್ಲಾಂದ್ರೆ ವೆಯ್ಟ್ ಹಾಕ್ಬಿಡ್ತೀರಾ ಓಕೆನಾ ಅಂದ್ಬಿಟ್ಟು ತುಂಬ ವಟ ಅಂದ್ಬಿಟ್ಟು ಹೋಗ್ತಾಳ. ಇದೆಲ್ಲ ಹೇಳಕ್ ಸ್ವಲ್ಪ ಇರಿಟೇಟಿಂಗ್ ಆಗಿದ್ರು ಸ್ವಲ್ಪ ಇವ್ರಿಗೆ ಇಷ್ಟ ಆಗಕ್ಕೆ ಸ್ಟಾರ್ಟ್ ಆಗೋಯ್ತು. ಯಾಕೆಂದ್ರೆ ಇದನ್ನ ಅವರು ಫೀಲೇ ಮಾಡಿಲ್ಲ ಈ ತರ ಒಬ್ಬರ ಜೊತೆ ಇದ್ದೆ. ಯಾಕೆಂದ್ರೆ ಅವ್ರು ಒಬ್ಬರೇ ಇದ್ದಿ ರೂಢಿ ಆಗ್ಬಿಟ್ಟು ಇದನ್ನೆಲ್ಲ ಫೀಲೇ ಮಾಡಿರಲ್ಲ. ಅದಾದ್ಮೇಲೆ ಮಾರನೇ ದಿನನೇ ಫುಲ್ ಅವಳು ಬ್ಯಾಗಿಗೆಲ್ಲ ರೆಡಿ ಮಾಡ್ಕೊಂಡು ಹೋಗ್ತಿರ್ತಾಳೆ ಕಾರ್ ಹತ್ತಕ್ಕೆ. ಎಲ್ಲಿಗೆ ಹೋಗ್ತಿದ್ಯಾ ಅಂದ್ರೆ ಅವ್ರು ಆಲ್ರೆಡಿ ಹೇಳಿರ್ತಾರೆ 3 ದಿನ ಅಷ್ಟೇ, ನಿನ್ಗೆ ಎಲ್ಲಾರು ಜಾಗ ನೋಡ್ಬಿಟ್ಟು ಕಳಿಸ್ತೀನಿ ಅಂತ ಹೇಳಿರ್ತಾರೆ, ಇಲ್ಲಾಂದ್ರೆ ನೀನ್ ಏನಾರು ಹುಡುಕ್ಬೇಕು ಅಂತಾನೆ ಹೇಳಿರ್ತಾರೆ. 3 ದಿನ ಆದ್ಮೇಲೆ ಎಲ್ಲೂ ಸಿಕ್ಲಿಲ್ವಲ್ಲ, ಬ್ಯಾಗ್ ಎತ್ಕೊಂಡು ಹೋಗ್ತಿರ್ತಾಳೆ. ಅವಾಗ ಎಲ್ಲಿ ಅಂತ ಅಂದ್ರೆ, ಇಲ್ಲ ಆಯ್ತಲ್ಲ ಮೇಡಮ್ ಒಂದ್ 3 ದಿನ, ಒಂದ್ ನಿಮಿಷ ಇಲ್ಲಿ ಇನ್ನೂ ನನಗೆ ಯಾವ್ದೋ ಸಿಕ್ಕಿಲ್ಲ, ಅಲ್ಲಿ ಗಂಟ ನೀನ್ ಅಲ್ಲೇ ಇರೋ ಮನೇಲೇ ಇರು, ಅದೆಲ್ಲ ಇಟ್ಬಿಟ್ ಬಾ ಅಂತಾರೆ. ಅನ್ಬಿಟ್ಟು ಒಳಗ್ ಹತ್ಕೊಂತಾರೆ. ಬಟ್ ಇವ್ರಿಗೆ ಏನಂತಂದ್ರೆ ಎಲ್ಲಾ ಡೀಟೇಲ್ಸ್ ತಗೊಂಡಿರ್ತಾರೆ, ಇವಳ್ದು ಹೆಸರು ಪಸರು ಎಲ್ಲ. ಇವಳು ಗಾರ್ಡಿಯನ್ ಆಗ್ಬೇಕು ಅಂತ ಡಿಸೈಡ್ ಮಾಡ್ಕೊಂಡ್ಬಿಟ್ರೆ ಏನೋ ಇರ್ಬೇಕೇನೋ, ಅದರಿಂದನೇ ಅವರು ಇದನ್ನ ಮುಂದಕ್ಕೆ ಹಾಕ್ತಾ ಇದಾರೆ. ಆಮೇಲೆ ಡ್ಯಾನ್ಸಿಂಗ್ ಕ್ಲಾಸ್ ಸ್ಟಾರ್ಟ್ ಆಗುತ್ತೆ. ಅಲ್ಲಿ ಸ್ಟಾರ್ಟ್ ಆದಾಗ ಎಲ್ಲ ಡ್ಯಾನ್ಸ್ ಮಾಡ್ತಿರ್ತಾರೆ. ಬಟ್ ಹೀರೋಯಿನ್ ಏನಂದ್ರೆ ಅವಳು ಯಾವಾಗ್ಲೂ ಒಂದು ಸ್ಮೈಲಿಂಗ್ ಇಂದ ಒಂದು ಫೇಸ್ ಎಕ್ಸ್ಪ್ರೆಷನ್ ಕೊಟ್ಕೊಂಡು ಆಡ್ತಾಳೆ. ಅದ್ ನೋಡಕ್ಕೆ ನ್ಯಾಚುರಲ್ ಆಗಿ ಚೆನ್ನಾಗಿರುತ್ತೆ. ಅದನ್ನ ನೋಟಿಸ್ ಮಾಡ್ಕೊಂತಾರೆ ಇವರು ಕೋಚ್ ಎಲ್ಲ ನೋಟಿಸ್ ಮಾಡ್ತಿದ್ರು. ಇವಳು ನಾರಿ ಅಂತ ಹೇಳಿದ್ನಲ್ಲ, ಅವಳು ಸ್ವಲ್ಪ ಸ್ಟಿಫ್ ಆಗಿ ಕರೆಕ್ಟ್ ಆಗಿ ಆಡ್ತಿಲ್ಲ, ಏನೋ ಒಂಥರ ಟೆನ್ಷನ್ ಮಾಡ್ಕೊಂಡು ಏನೋ ಒಂದು ಥಿಂಕಿಂಗ್ ಒಳಗೆ ಆಡ್ತಾ ಇದ್ದಾಳೆ ಅಂತ ಚೆನ್ನಾಗಿ ಅರ್ಥ ಆಗ್ತಿದೆ. ತುಂಬಾ ಜನ ಟೆನ್ಷನ್ಲೇ ಇರ್ತಾರೆ, ಎಲ್ಲಾರು ಮಾಡ್ತಿರ್ತಾರೆ. ನಿಜಾಲೇ ಹೇಳ್ತೀನಿ, ಈ ತರ ಅಂತ ಹೇಳಕ್ಕಾಗಲ್ಲ, ನಮ್ಮಮ್ಮ ಡಿಸ್ಕ್ವಾಲಿಫೈ ಮಾಡಿದ್ರೆ ಮಾಡ್ಬೋದು, ನೀ ಸ್ವಲ್ಪ ಸೀರಿಯಸ್ ಆಗಿ ತಗೋಬೇಕು ಅಂತ ಹೇಳ್ಬಿಡ್ತಾರೆ. ಅವ್ರು ಯಾವಾಗಲೂ ಒಂಥರ ಭಯ ಆಗ್ಬಿಡುತ್ತೆ. ಅದಾದ್ಮೇಲೆ ಫೋಟೋಸ್ನೆಲ್ಲ ಲಾಕರ್ ಅಲ್ಲಿ ಇಟ್ಟಿರ್ತಾರೆ. ಆಮೇಲೆ ನಂಗೆ ಯಾವಾಗ ನೋಡ್ಬಿಟ್ಟು ಎಲ್ಲ ಡಿಸೈಡ್ ಮಾಡಬೇಕು. ಫುಲ್ ಕೋಪ ಇವಾಗ ಯಾರು ಚೇಂಜ್ ಮಾಡ್ತಿದ್ದಾರೆ, ಬಟ್ ಏನ್ ಮಾಡಕ್ಕಾಗಲ್ಲ, ಯಾರು ಮಾಡಿದಾರೆ ಅಂತ ಗೊತ್ತಿಲ್ಲ. ಈಗ ಏನೇ ಮಾಡಿದ್ರು ಡೈರೆಕ್ಟ್ ಮೆಡಿಕಲ್ ಸ್ಟಾಫ್ಗೆ ಬರ್ತಾಳೆ. ಅಲ್ಲಿ ನೋಡಿದ್ರೆ ಆತರನು ಒಂದು ರಿಸ್ಟ್ರಿಕ್ಷನ್ ಮಾಡ್ತಾ ಇರ್ತಾಳೆ. ಅಷ್ಟೊಂದು ಫ್ರೀಡಮ್ ಯಾಕೆ ಎಲ್ಲರೂ ನನ್ನ ಇಷ್ಟೊಂದು ಹೇಳ್ತಾಳೆ, ಕೋಪ ಬರ್ತಾರೆ. ಏನು ಅಂತ ಮಾಡಿದೀನಿ, ತುಂಬಾ ಇಷ್ಟ ಆಗ್ತದೆ, ಹೋಗಲ್ಲ ಯಾಕೆ ಇಷ್ಟೊಂದು ಪ್ರೋಗ್ರಾಮ್ ಏನ್ ಮಾಡಿದೆ ಟ್ರೈನಿಂಗ್ ನಡೀತಾ ಅವ್ರು ಹೇಳ್ತಾರೆ. ಮಗಳು ಇದೆಲ್ಲ ಯಾವಾಗಲೂ ಫ್ರೆಂಡ್ ಅಲ್ಲಿ ಇರ್ತಿದ್ಲು, ಇವ್ರು ಏನ್ ಮಾಡ್ತಾರೆ ಹೀರೋಯಿನ್ ಮುಂದಕ್ಕೆ ಚೆನ್ನಾಗಿಟ್ಬಿಡ್ತೀಯ ಅಂತಲ್ಲ, ಏನು ಇಲ್ಲ ಅಂತ ಸರಿಯಾಗಿ ಮಾಡ್ತಿಲ್ಲ. ಮುಂದೆ ಬಂದಿದೆ ಎಲ್ಲ ಹೀರೋಯಿನ್ ಮಾಡೋದನ್ನ ಅಂದ್ರೆ ಮಾಡೋದಿಲ್ಲ ಅಂತ ಅವರು ನಿನ್ ಮೇಲೆ ಬಿಟ್ಬಿಟ್ಟು ಜಲಸಿ ಅರ್ಥ ಆಗಲ್ಲ. ಯಾಕೆ ಎಷ್ಟು ತಿಂದ್ರು ಎಷ್ಟು ತಿಂತಾ ಇದ್ರು ವೆಯ್ಟ್ ಹಾಕಲ್ಲ, ಎಲ್ಲ ನೀನೊಂಥರ ಆರಾಮಾಗಿದೆಯಲ್ಲ, ನೋಡಕ್ ಆಗ್ತಿಲ್ಲ ಅಂತ ಹೇಳ್ತಾರೆ. ಸರಿ ಗೊತ್ತಿಲ್ಲ ಮುಖದ ಮುಂದೆ ಇವಾಗ ಬಣ್ಣ ತೋರಿಸ್ತಾ ಏನಿಲ್ಲ. ಇದನ್ನ ನೋಡ್ಕೊಂಡು ಹೇಳಿದಾಗ ಅವಳ ಹೆಸರು ಏನೋ ಮಾತಾಡಲ್ಲ, ಅವಳೇ ಹೇಳಿದಲ್ಲ ಕೊಡಕ್ ಬಂದ್ರೆ ಬಂದೇ ಇಲ್ಲ.
ಮಗಳ ಮೇಲೆ ಕೈ ಮಾಡ್ತಾರೆ. ಯಾಕೆ ಅಂತ ಕರೆಕ್ಟ್ ಫೋನ್ ಇವರೇ ಮೆಡಿಕಲ್ ಸ್ಟಾಫ್ ಫೋನ್ ಸ್ಟಾರ್ಟ್ ಮಾಡ್ತೀನಿ ಹಂಗೆ ಗಲಾಟೆ ಮಾಡ್ತಾಳೆ ಅಂತ ಬಂದ್ಬಿಟ್ಟು ಬೈತಾಳೆ. ಏನೇ ಮಾತಾಡ್ತೀಯ ನಿಂದೆ ಮನೇಲಿ ಲೈಫ್ ಇಬ್ರು ಮಾತಾಡ್ತಾರೆ. ಮಧ್ಯೆ ನಿಂತ್ಕೊಂಡು ಆಡಕ್ಕಾಗಿಲ್ಲ ನಿನ್ಗೆ ಎಂಜಾಯ್ ಮಾಡಕ್ಕೆ ಅಟ್ಲೀಸ್ಟ್ ನೀವಾರು ನೀವು ಇದ್ದೀರಾ ಯಾರಿಲ್ಲ ಅಂದ್ರು ಮರ್ಯಾದೆ ಕೊಡ್ತಾಳೆ. ತುಂಬಾ ಖುಷಿ ಆಯ್ತು ಅಂತ ಹೇಳ್ತಾರೆ. ಇಬ್ರು ಮಾತಾಡ್ಕೊಳ್ತಾ ಮೆಡಿಕಲ್ ಸ್ಟಾರ್ ಹುಡುಗ ಏನಂತಂದ್ರೆ ಇವಳು ಆ ವಿಷಯ ಇಷ್ಟ ಇದ್ರು ನೋಡ್ಕೊಂಡ್ಬೇಕಾದ್ರೆ ಅವಳು ಎದ್ದಿದ್ದೆ ಮಾಡೋದು ಕಷ್ಟ. ಈ ನಡುವೆ ಸ್ವಲ್ಪ ಕನ್ಸರ್ನ್ ಜಾಸ್ತಿ ಫೀಲ್ ಮಾಡ್ತಾಳೆ. ಮಾತಾಡ್ಕೊಂಡು ಟೇಸ್ಟ್ ಆಗಿರೋದನ್ನೆಲ್ಲ ಬೇಜಾರಾಗೋಯ್ತು. ಅವ್ರ ಅಮ್ಮನ ಜೊತೆ ಜಗಳ ಆಡ್ಬಿಟ್ಲಲ್ಲ, ಬಂದ್ ಈಚೆ ಕಡೆ ಕೂತಿರ್ತಾಳೆ. ಅವಳು ಹಂಗೆ ಕೂತಿದ್ದಾಗ ಯಾವ್ದೋ ಒಂದ್ 4 ಜನ ಹುಡುಗಿರು ಬರ್ತಾರೆ. ಅದ್ ಬಂದಿದ್ ನೋಡ್ಬಿಟ್ಟು ಇವ್ರು ಸ್ಕೂಲಲ್ಲೇ ಓದೋರ್ ಅನ್ಸುತ್ತೆ, ಇವಳನ್ನ ಬುಲ್ಲಿ ಮಾಡ್ತಾರ ಅನ್ಸುತ್ತೆ. ನೀ ಏನ್ ಇಲ್ ಮಾಡ್ತಿದ್ಯಾ, ನಿಂಗೆ ಹೆಸರು ಹೇಳೋದು ಈ ತರ ಕೂದಲನ್ನ ಕಟ್ಕೊಂಡಿರ್ಬೇಡ ಅಂತ ಅಂದ್ಬಿಟ್ಟು ಬಂದ್ ಕೂದಲು ಕಿತ್ತಾಕ್ತಾಳೆ ಒಬ್ಳು. ಹೊಡಿಯಕ್ ಬರ್ತಾಳೆ ಇವಳು. ಆಲ್ರೆಡಿ ಟೆನ್ಷನ್ ಇದೀನಿ ಹೊಟ್ಟೋಗ್ಬಿಡಿ ಅಂತಂದ್ರು. ಏನೋ ನೀ ಹೇಳ್ಬಿಟ್ರೆ ಹೋಗ್ಬಿಡ್ಬೇಕಾ, ಏನ್ ನೀನು ಸಾವುಕಾರ ಮಗಳಾಗ್ಬಿಟ್ರೆ ಎದುರ್ಕೊಂಡ್ಬಿಡ್ಬೇಕಾ, ಆ ತರ ಎಲ್ಲ ಸೀನ್ ಇಲ್ಲ ಅಂದ್ಬಿಟ್ಟು ಹೊಡಿಯಕ್ ಬರ್ತಿದ್ರೆ ಯಾರೋ ಒಬ್ರು ಕೂಗಂಗ್ ಸೌಂಡ್ ಆಗುತ್ತೆ. ಯಾರಪ್ಪ ಅಂತ ನೋಡಿದ್ರೆ ಅದ್ ನನ್ ಫ್ರೆಂಡು ಅಂತ. ಅದ್ ಯಾರು ಅಲ್ಲ, ನಮ್ ಹೀರೋಯಿನ್. ನೀ ಯಾರು ಅಂದ್ರೆ ಅವಳು ನನ್ ಫ್ರೆಂಡು ಅಂತ. ಫ್ರೆಂಡಾ ಬಾಬಾ ಅಂತ ಅಂದ್ಬಿಟ್ಟು ಕರೀತಿದ್ರೆ ಆ ಹುಡುಗಿಗೆ ಸಾಕು, ನಾರಿಗೆ ಫ್ರೆಂಡ್ ಅಂತ ಅಂದ್ಬಿಟ್ಟು ನೋಡ್ತಿರ್ತಾಳೆ. ಹೆಂಗೋ ಒಬ್ಳು ನೋಡಿಬೇಕಲ್ಲ ಅಂತ ಫೀಲ್ ಮಾಡ್ದವ. ಇನ್ನೊಬ್ಳು ಸಿಕ್ಕದ್ಲು ಹೊಡಿಯಕ್ಕೆ. ಬಾ ನೀನು ಬಾ ಅಂದ್ರೆ ಜಾಸ್ತಿ ಮಾತಾಡ್ಬಿಡಿ, ನಾವ್ ಹೊಡೆದ್ರೆ ನೀವ್ ಯಾರು ತಡಿಯಲ್ಲ, ಸೈಲೆಂಟ್ ಆಗಿ ಹೋಗ್ಬಿಟ್ರೆ ಸರಿ ಅಂತಂದ್ರೆ ಹೌದಾ ನೋಡ ಬಿಡೋಣ ಬಾ ಅಂದ್ಬಿಟ್ಟು ನಿಂತಿದ್ದಾಗ ಇವಳು ಹೊಡಿಯಕ್ಕೆಲ್ಲ ರೆಡಿ ಆಗ್ತಾಳೆ. ಇನ್ನೇನ ಚೆನ್ನಾಗಿ ಎಲ್ಲಾರ್ಗು ತದಕ್ತಾಳಪ್ಪ ಅಂತ ಅನ್ಕೊಂಡ್ರೆ ಒಂದ್ ಸೆಕೆಂಡ್ ಆದ್ಮೇಲೆ ಒಂದ್ 10 ಸೆಕೆಂಡ್ ಆದ್ಮೇಲೆ ತೋರಿದ್ರೆ ಇಬ್ರಿಗೆ ಹಾಕೊಂಡ್ ಗುಮ್ತಾ ಇರ್ತಾರೆ. ಇಬ್ರು ಎಲ್ಲಾರು ಸೇರ್ಕೊಂಡು ಚೆನ್ನಾಗಿ ಏಟ್ ತಿಂತಾರೆ. ಚೆನ್ನಾಗಿ ಹೊಡೆದ್ಬಿಟ್ಟು ಗುಮ್ಮಂದ್ ಗುಂದ್ಬಿಟ್ಟು ಹೋಗ್ಬಿಡ್ತಾರ ಅವ್ರು. ಏನ್ ಡೈಲಾಗ್ ಕೊಟ್ಲು ಅಂದ್ರೆ ಈಗ ಇವರೇ ಏಟ್ ತಿನ್ಬಿಟ್ರು. ಅವ್ಳು ಕೇಳ್ತಾಳೆ, ಅಲ್ಲ ನೀವ್ ಹೊಡೆದಿದ್ ಡೈಲಾಗ್ ನೋಡ್ಬಿಟ್ಟು ಏನೋ ಹೊಡಿತೀಯ ಅಂದ್ರೆ ಈ ತರ ಏಟ್ ತಿಂತಿದ್ಯಾ ಅಂದ್ರೆ ನನ್ಗೆ ಗೊತ್ತು, ನಾನು ಒಂದ್ 4 ಡೈಲಾಗ್ ಹೊಡೆದೆ ಫುಲ್ ಕಾನ್ಫಿಡೆಂಟ್ ಆಗಿ ಅವ್ರು ಬಿಟ್ಬಿಟ್ಟು ಹೋಗ್ತಾರೆ ಎದುರ್ಕೊಂಡು ಅಂತ. ನೋಡಿದ್ರೆ ಅವರು ಈ ತರ ಹೊಡಿತಾರೆ ಅಂತ ನನ್ ಕನ್ಸ ಬಿದ್ದಿತ್ತು. ಏಟ್ ತಿನ್ಬಿಟ್ಟೆ ಏನ್ ಮಾಡೋಣ ಅಂತ ಅನ್ಬಿಟ್ಟು ಫೀಲ್ ಮಾಡ್ತಿರ್ತಾಳೆ. ಇಬ್ರಿಗೂ ನಗು ಬಂದ್ಬಿಡ್ತೆ, ನಗ್ತಾ ಇರ್ತಾರೆ. ಆಗ ಒಂದ್ ನಿಮಿಷ ನಿನ್ಗೆ ಯಾಕೆ ನನ್ ಕಂಡ್ರೆ ಆಗಲ್ಲ, ನಂಗೆ ಅದು ಅರ್ಥನೇ ಆಗಲ್ಲ, ಯಾಕೆ ನನ್ನ ಅಷ್ಟೊಂದು ಕೋಪ ಪಡ್ತೀಯ ನನ್ ಮೇಲೆ ಅಂದ್ರೆ. ನಿಜ ಹೇಳ್ಬೇಕು ಅಂದ್ರೆ ನಿನ್ ಮೇಲೆ ಕೋಪ ಅಂತ ಏನಲ್ಲ, ನನ್ನ ಮೆಂಟಾಲಿಟಿ ಹಂಗಿತ್ತು. ಇವಾಗ ಚೇಂಜ್ ಮಾಡ್ಕೋಬೇಕು ಅನ್ಕೊಂಡಿದೀನಿ. ಯಾಕಂದ್ರೆ ನೀನ್ ಯಾವಾಗ್ಲೂ ಹ್ಯಾಪಿಯಾಗಿ ಇರ್ತೀಯ, ಜಾಲಿ ಟೈಪ್ ಆಗಿರ್ತೀಯ, ಏನೇ ಮಾಡಿದ್ರು ಕಾನ್ಫಿಡೆಂಟ್ ಆಗಿರ್ತೀಯ. ಅದ್ ನೋಡಿದಾಗೆಲ್ಲ ನಂಗೆ ಸ್ವಲ್ಪ ಹೊಟ್ಟೆ ಉರಿ ಜಲಸ್ ಫೀಲ್ ಆಗುತ್ತೆ ಅಂತ ಹೇಳ್ತಾಳೆ. ಹೌದಾ, ನನ್ನ ನೋಡ್ಬಿಟ್ಟು ನೀನು ಅಷ್ಟೊಂದು ಫೀಲ್ ಮಾಡ್ತೀಯ ಅಲ್ಲ, ನಿನ್ಗೆ ಅಪ್ಪ ಅಮ್ಮ ಇಲ್ಲ ಇದಾರೆ, ಆಮೇಲೆ ನೀನು ಒಳ್ಳೆ ಸಾಹುಕಾರಿ ಕೂಡ, ದುಡ್ಡು ಕಾಸು ತೊಂದ್ರೆ ಇಲ್ಲ, ಇದೆಲ್ಲ ಇದ್ರು ನನ್ ನೋಡ್ಬಿಟ್ಟು ಹೊಟ್ಟೆ ಹೊರ್ಬಿಡ್ತೀಯ. ನನ್ ಗೋಳ್ ಕೇಳಿದ್ರೆ ನೀನೇ ಫೀಲ್ ಮಾಡ್ತೀಯ ಅಂತ ಅನ್ಕೊಂಡು ಹೇಳ್ತಾಳೆ. ಸರಿ, ಆ ಹುಡ್ಗ ಇದಾನಲ್ಲ, ಆ ಹುಡ್ಗ ನಿನ್ ಹಿಂದೆನೇ ಸುತ್ತಾನಲ್ಲ, ನಿನ್ಗೇನ್ ಇಷ್ಟ ಇಲ್ವಾ? ಅಲ್ಲ, ಅವ್ನ್ ಏನೋ ನಿನ್ ಮೇಲೆ ಇಷ್ಟ ಇದ್ದಾನೆ ಅಂತ ಮತ್ತೆ ಚೆನ್ನಾಗಿ ಅರ್ಥ ಆಗುತ್ತೆ. ಬಟ್ ನೀನೇನು ನೋಡಿದ್ರೆ ಹಂಗಿಲ್ವಲ್ಲ ಅಂದ್ರೆ ನನಗೂ ಕೂಡ ಇಷ್ಟನೇ. ಬಟ್ ಏನಂದ್ರೆ ಹುಡ್ಗನ್ಗೆ ಡೈರೆಕ್ಟ್ ಆಗಿ ಓಕೆ ಹೇಳ್ಬಿಡ್ಬೋದು, ಅವಾಗ ಲೆವೆಲ್ ಕಮ್ಮಿ ಆಗ್ಬಿಡುತ್ತೆ. ಸ್ವಲ್ಪ ಓಡಾಡಿಸ್ಬಿಟ್ಟು ಚೆನ್ನಾಗಿ ಅವಾಗ ಓಕೆ ಮಾಡ್ಬೇಕು, ಅವಾಗ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಹಿಂಗೆ ಮಾತಾಡ್ತಾ ಇಬ್ರು ಒಳ್ಳೆ ಫ್ರೆಂಡ್ಸೇ ಆಗ್ಬಿಡ್ತಾರೆ. ಇಬ್ರು ಫ್ರೆಂಡ್ಸ್ ಆದ್ಮೇಲೆ ಮತ್ತೆ ಟ್ರೈನಿಂಗ್ ಹತ್ರ ಹೋಗಿ ಎಲ್ಲಾರ ಹತ್ರ ಮಾತುಕತೆ ನಡೆಸ್ಬಿಟ್ಟು ಮತ್ತೆ ಫ್ರೆಂಡ್ ಆಗ್ಬಿಡ್ತಾರೆ ಎಲ್ಲ. ಈಗ ನಾರ್ಮಲಿ ನಿಜಲ್ಲೂ ಫ್ರೆಂಡ್ ಆಗ್ಬಿಡ್ತಾರೆ. ಈಗೆಲ್ಲ ಆಯ್ತು, ಮತ್ತೆ ಜಗಳ ಬೇಡ ಅಂದ್ಬಿಟ್ಟು ಅದಾದ್ಮೇಲೆ ಇವ್ರಿಗೆ ಅಂತ ಇನ್ನೊಬ್ರು ರೆಡ್ಡಿ ಇದ್ದಾರೆ, ಒಬ್ರು ಲೇಡಿ ವಯಸ್ಸಾಗಿರ್ತಾರೆ. ಅವರು ಕೂಡ ಇವರು ಕೋಚ್ಗಿಂತ ದೊಡ್ಡವರು. ಅವ್ರ ಹತ್ರ ಹೋಗ್ಬಿಟ್ಟು ಸಾರಿ ಕೇಳಿ ಈ ತರ ಮಾಡಲ್ಲ, ಇನ್ಮೇಲೆ ಡ್ಯಾನ್ಸ್ ಮೇಲೆ ಫೋಕಸ್ ಮಾಡ್ತೀವಿ ಅಂತ ಡಿಸೈಡ್ ಮಾಡ್ಕೊಂತಾರೆ. ಎಲ್ಲ ಆಗುತ್ತೆ, ಡ್ಯಾನ್ಸ್ ಸ್ಟಾರ್ಟ್ ಆಗುತ್ತೆ. ಡ್ಯಾನ್ಸ್ ಅಲ್ಲಿ ಯಾವಾಗ್ಲೂ ಒಬ್ರಿಗೊಬ್ರು ಒಂಥರ ಕಾಂಪಿಟೇಷನ್ ಮೇಲೆ ಆಡ್ತಿರ್ತಾರೆ. ಅಲ್ಲಿ ಗ್ರೂಪ್ ಇದೆಯೋ ಇಲ್ವೋ ಒಂಥರ ಜಗಳ ಆಡ್ಕೊಂಡು ಆಡ್ದಂಗಿರುತ್ತೆ. ಇವಾಗ ಆ ಜಗಳ ತರ ಇರಲ್ಲ, ಎಲ್ಲಾರು ಪರ್ಫೆಕ್ಟ್ ಆಗಿ ಮಾಡ್ಬೇಕು ಅನ್ನೋ ಒಂದು ಮೆಂಟಾಲಿಟಿ ಇರುತ್ತೆ. ಅದಲ್ಲದೆ ಹೀರೋಯಿನ್ ಮಾತ್ರ ನಕ್ಕೊಂಡೇ ಆಡ್ತಾಳೆ ಯಾವಾಗ್ಲೂ. ಅಂದ್ರೆ ಫೇಸ್ ಅಲ್ಲಿ ಎಕ್ಸ್ಪ್ರೆಷನ್ ಚೆನ್ನಾಗಿ ಕೊಡ್ತಾಳೆ. ಇನ್ ಮಿಕ್ದರೆಲ್ಲ ಫೇಸ್ ಎಲ್ಲ ಸ್ಟಿಫ್ ಆಗಿ ಇಟ್ಕೊಂಡು
ಮಾಡ್ತಿರ್ತಾರೆ. ಇವಳಿಂದ ಆ ವಿಷಯ ಎಲ್ಲರೂ ಕಲ್ತ್ಕೊಂತಾರೆ. ಅಂದ್ರೆ ಇವಳಿಂದ ಎಷ್ಟೊಂದು ವಿಷಯನ ಚೇಂಜ್ ಆಗ್ತಾ ಇರುತ್ತೆ. ಅಂದ್ರೆ ನೋಡಕ್ ತುಂಬಾ ಚೆನ್ನಾಗಿರುತ್ತೆ ಡ್ಯಾನ್ಸ್. ಅದಕ್ಕಿಂತ ಮುಂಚೆನೆ ಈ ಕೋಚ್ ಇದಾರಲ್ಲ, ಹೀರೋನ್ ಹತ್ರ ಹೇಳಿರ್ತಾರೆ ಮುಖಕ್ಕೆ ಮೇಕಪ್ ಹಾಕ್ತಾ. ಆ ಮೇಕಪ್ ಹಾಕ್ಬೇಕಾದ್ರೆ ಹೇಳ್ತಾಳೆ, ಅಲ್ಲ ನೀವು ತುಂಬಾ ಹೆಲ್ಪ್ ಮಾಡಿದ್ದೀರಾ, ನಂಗೆ ಏನ್ ಹೇಳ್ಬೇಕು ಗೊತ್ತಿಲ್ಲ, ತುಂಬಾ ಥ್ಯಾಂಕ್ಸ್ ಅಂತಾಳೆ. ಥ್ಯಾಂಕ್ಸಾ? ಯಾಕೆ ಥ್ಯಾಂಕ್ಸ್? ನೀನ್ ಕಷ್ಟಪಟ್ಟಿದ್ದಕ್ಕೆ ಇನ್ಮೇಲೆ ನೀನ್ ಯಾವಾಗ್ಲೂ ಸೆಂಟ್ರಲ್ಲೇ ಇರ್ತೀಯಾ. ನಿನ್ನಿಂದ ಎಷ್ಟೊಂದು ಜನ ಕಲಿತಾ ಇದಾರೆ, ನಿನ್ನಿಂದ ಎಲ್ಲರೂ ಹ್ಯಾಪಿ ಆಗಿದ್ದಾರೆ. ಸೊ ಅದನ್ನ ಗ್ಯಾಪಲ್ಲಿ ಇಟ್ಕೊಂಡು ಪರ್ಫೆಕ್ಟ್ ಆಗಿ ಆಡು ಅಂತ ಹೇಳ್ತಾರೆ. ಆಗ ಅಳನೆ ಬಂದ್ಬಿಡುತ್ತೆ ಅವಳಿಗೆ, ಕಣ್ಲಿ ನೀರು ತುಂಬಿಕೊಳ್ಳುತ್ತೆ. ಅಳಬೇಡ ಮೇಕಪ್ ಎಲ್ಲ ಹೋಗ್ಬಿಡುತ್ತೆ, ಕಣ್ಣು ಒರ್ಸ್ಕೋ ಅಂತ ಹೇಳ್ತಾರೆ. ಅದೇ ತರ ತುಂಬಾ ಇಂಪ್ರೂವ್ ಮಾಡ್ತಾ ಹೋಗ್ತಾರೆ ಡ್ಯಾನ್ಸ್ ಅಲ್ಲಿ. ಏನೇನೆಲ್ಲ ಕಲರ್ಫುಲ್ ಆಗಿ ತರ್ಬೋದು, ಎಲ್ಲಾ ವಿಷಯನೂ ಇಂಪ್ರೂವ್ ಮಾಡ್ತಾ ಹೋಗ್ತಾರೆ. ಡ್ಯಾನ್ಸ್ ನೋಡಕ್ ತುಂಬಾ ಚೆನ್ನಾಗಿತ್ತು ಹೇಳ್ಬೇಕು ಅಂದ್ರೆ. ಅದನ್ನ ನಾವು ವಿಡಿಯೋಲಿ ತೋರ್ಸಕ್ಕಾಗಲ್ಲ, ತೋರ್ಸಿದ್ರೆ ಕಾಪಿರೈಟ್ ಪ್ರಾಬ್ಲಮ್. ಬಟ್ ಆದ್ರೆ ನಿಮ್ಗೆ ಏನಾದ್ರು ಈ ಮೂವಿ ಸಿಕ್ತು ಅಂದ್ರೆ ನೀವು ಅದನ್ನ ಡೌನ್ಲೋಡ್ ಮಾಡ್ಕೊಂಡು ನೋಡಿ, ಇಲ್ಲಾಂದ್ರೆ ಲಿಂಕ್ ಕೊಡಕ್ ಟ್ರೈ ಮಾಡ್ತೀನಿ. ಅದಾದ್ಮೇಲೆ ಹಿಂಗೆ ಸ್ಕೂಲ್ ಲೈಫ್ ಮುಗ್ದೋಗ್ಬಿಡುತ್ತೆ. ಅಂದ್ರೆ ಈ ಡ್ಯಾನ್ಸ್ ಪ್ರೋಗ್ರಾಮ್ ಎಲ್ಲ ಮುಗ್ದಾದ್ಮೇಲೆ ಈಗ ಈ ಕೋಚ್ ಇದಾರಲ್ಲ, ಇವರೇ ಹೀರೋಯಿನ್ ನ ಗಾರ್ಡಿಯನ್ ತರ ಮಾಡ್ಕೊಂಡ್ಬಿಟ್ರು ಅನ್ಸುತ್ತೆ. ಅಂದ್ರೆ ಗಾರ್ಡಿಯನ್ ಆಗ್ಬಿಟ್ರು ಅನ್ಸುತ್ತೆ. ಸ್ವಲ್ಪ ದಿನ ಆದ್ಮೇಲೆ ಅವ್ರು ಹೋಗ್ಬಿಟ್ಟು ಹೀರೋಯಿನ್ ರೂಮ್ ಒಳಗೆ ತಟ್ಕೊಂಡು ಹಂಗೆ ಹೋಗ್ತಿರ್ತಾರೆ. ಅವಳಂತಾಳೆ, ನಾನು ಒಳಗಿರ್ಬೇಕಾದ್ರೆ ನೀವೇನ್ ಹಿಂಗೆ ನುಕ್ಕೊಂಡ್ ಬರ್ತೀರಾ, ತಟ್ಬಿಡ್ಬೇಕು ಅಂತ ಗೊತ್ತಿಲ್ವಾ ಅಂತ ರೋಫ್ ಹೊಡಿತಿರ್ತಾಳೆ. ಏನ್ ರೋಫ್ ಹೊಡಿತಿದ್ಯಾ? ನನ್ ಮನೆ, ನಾ ಹೆಂಗ್ ಬೇಕಾದ್ರೆ ಬರ್ತೀನಿ, ನಿಮ್ ಮನೆ ಆಗಿದ್ರೆ ಇದು ನನ್ ರೂಮ್ ಅಂತ. ಸರಿ, ಯಾಕೆ ನೀನು ಬ್ರೇಕ್ಫಾಸ್ಟ್ ಮಾಡಿಲ್ಲ ಇನ್ನು? ನನ್ಗೆ ಎಕ್ಸಾಮ್ ಇದೆ, ನಾವು ಓದ್ಕೊಬೇಕು, ನಿಮ್ಗೆ ಬ್ರೇಕ್ಫಾಸ್ಟ್ ಯಾಕೆ ಮಾಡ್ಲಿ? ನೀವೇನ್ ತಿನ್ನಲ್ವಲ್ಲ, ಡಯಟ್ ಅಂತಾರಲ್ಲ, ಯಾಕೆ ತುಂಬಾ ಜಾಸ್ತಿ ಅಂತೀರಾ, ತಿನ್ನಲ್ಲ. ಈ ನಡುವೆ ನಂಗೆ ಡೈಜೆಸ್ಟ್ ಬೇಗ ಆಗ್ಬಿಡುತ್ತೆ, ಸೊ ಬೇಗ ಬ್ರೇಕ್ಫಾಸ್ಟ್ ಮಾಡಬಾ ಅಂತ ಕರೀತಾರೆ. ಇವಳು ಸರಿ ಹೋಗ್ಲಿ ಬಿಡು ಅಂದ್ಬಿಟ್ಟು ಮಾಡ್ಕೊಂಡ್ ಬರ್ತಾಳೆ. ಮಾಡ್ಕೊಂಬಂದ್ರೆ ಕೈ ಕೊಡಕ್ ಹೋದ್ರೆ ಕೈ ಇಸ್ಕೊಳ್ಳಲ್ಲ, ಟೇಬಲ್ ಮೇಲೆ ಇಡು ಅಂತಾರೆ. ತುಂಬಾ ಅವಾಜ್ ಹೊಡಿತಿರ್ತಾರೆ. ನೀವು ಚೈಲ್ಡ್ ಲೇಬರ್ ತರ ನಾನು ಯೂಸ್ ಮಾಡ್ಕೋತೀರಾ, ನಾನು ನಿಮ್ಮ ಮೇಲೆ ಕಂಪ್ಲೇಂಟ್ ಮಾಡ್ತೀನಿ. ಕಂಪ್ಲೇಂಟಾ? ಫಸ್ಟ್ ಆಫ್ ಆಲ್ ನೀ ಚೈಲ್ಡೇ ಇಲ್ಲ, ನಿನ್ ಕಾಲೇಜ್ ಎಲ್ಲ ಮುಗೀತಲ್ಲ, ಸ್ಕೂಲ್ ಎಲ್ಲ ಮುಗೀತಲ್ಲ, ನೀ ಏನ್ ಚೈಲ್ಡ್ ಅಂತ ಅನ್ಕೊಂಡು ರೈಸ್ ಆಗ್ತಿರ್ತಾರೆ. ಏನೇ ನೀನು ಜಾಸ್ತಿ ಇರ್ತೀಯ ಹಂಗಿಂಗೆ ಅಂತ ಒಂಥರ ಕ್ಯೂಟ್ ಆಗಿ ಜಗಳ ಆಡ್ತಾರೆ. ಬಟ್ ಅಂತ ಸೀರಿಯಸ್ ಅಲ್ಲ. ಇವ್ರು ಆಡೋದು ಜಗಳನೇ ಆಗಿದ್ರು ಒಂದ್ ಒಳ್ಳೆ ಬಾಂಡ್ ಇದೆ ಮಾತ್ರ ಅರ್ಥ ಮಾಡ್ಕೋಬಹುದು. ಆಗ ಟಿವಿ ಹಾಕಿದ್ರೆ ಒಂದ್ ಕಿಸ್ಸೆ ನೋಡ್ತಾ ಇರುತ್ತೆ, ಅದ್ ನೋಡ್ಬಿಟ್ಟು ಚೇಂಜ್ ಮಾಡ್ಬಿಡ್ತಾರೆ. ಮತ್ತೆ ಯಾವ್ದೋ ಆನಿಮಲ್ ಚಾನಲ್ ಬಂದ್ರೆ ಅದ್ರಲ್ಲೂ ಸ್ವಲ್ಪ ಏನೇನೋ ನಡೀತಿರುತ್ತಾ, ಎಲ್ಲ ಕ್ಲೋಸ್ ಆಗಿರೋ ಸೀನ್ಸೇ ಬರ್ತಿರುತ್ತೆ. ಸೊ ಆಫ್ ಮಾಡ್ಬಿಡ್ತಾರೆ. ಊಟ ಮಾಡ್ಬೇಕಾರೆ ಟಿವಿ ನೋಡ್ಬಾರ್ದು ಅಂದ್ಬಿಟ್ಟು. ನೀವು ಹಿಂಗ್ ಮಾಡೋದ್ ನೋಡಿದ್ರೆ ಯಾಕೋ ಅನಿಸ್ತಿದೆ, ನೀವು ಯಾರು ಡೇಟ್ ಮಾಡಿ ಅಂತ ನಾ ಹೇಳ್ದೆ. ಆ ಅಂಕಲ್ ಇದಾರಲ್ಲ ಮೆಡಿಕಲ್ ಸ್ಟೋರ್, ಅವ್ರನ್ನ ಡೇಟ್ ಮಾಡಿ ಅಂದ್ರೆ ಅವರೆಲ್ಲ ನನ್ ಚಿಕ್ಕ ಹುಡುಗ, ನನ್ಗಿಂತ ಚಿಕ್ಕವನು, ನಾನೆಲ್ಲ ಮಾಡಲ್ಲ, ನೀವು ಸುಮ್ನಿರೋ, ನಿನ್ಗೆ ಕಾದು ಅದೆಲ್ಲ ಅಂದ್ಬಿಟ್ಟು ರೈಸ್ ಆಗ್ತಿರ್ತಾರೆ. ಅವಾಗ ಕರೆಕ್ಟಾಗಿ ಒಂದು ಫೋನ್ ಕಾಲ್ ಬರುತ್ತೆ. ಆ ನಂಬರ್ ಹೋಗ್ಬಿಟ್ಟು ಇದು ಅವ್ರ ತಾನೆ ಅಂತಾನೆ. ನಿಂಗೆ ಯಾಕೆ ಅದು ಹೋಗಿ ಅಂತಂದ್ರೆ ನೀವು ಅವ್ರ ತಾನೆ ಅಂದ್ಬಿಟ್ಟು ತುಂಬಾ ಅವಳು ಹತ್ರ ಬಂದ್ಬಿಟ್ಟು ಜೋರಾಗಿ ಮಾತಾಡ್ತಿರ್ತಾಳೆ. ಅವಾಗ ನಿಂಗೆ ಯಾಕೆ ಅದು ಅಂತ ಅಂದ್ಬಿಟ್ಟು ಫೋನ್ ಕಟ್ ಮಾಡ್ಬಿಟ್ಟು ನೀನು ಕೂಡ ಡೇಟ್ ಮಾಡ್ತಿದ್ಯಾ ತಾನೆ, ಆ ಹುಡ್ಗನ್ ಡೇಟ್ ಮಾಡ್ತಿದ್ಯಾ ಅಂದಾಗ, ನೀನು ನಾನು ನೋಡ್ದೆ ಅವತ್ ಕೈ ಹಿಡ್ಕೊಂಡು ಹೋಗ್ತಿರ್ಬೇಕಂದ್ರೆ, ಕೈಯಾ? ಇಲ್ಲಪ್ಪ, ಓದಲೆಲ್ಲ ಓದೋ ಟೈಮಲ್ಲಿ ನಿನ್ಗೆ ಕೈ ಹಿಡ್ಕೊಂಡೆಲ್ಲ ಹೋಗ್ಬಿಟ್ಟು ಡೇಟ್ ಮಾಡೋದು ನೀನು, ಬರೀ ಕೈ ಹಿಡ್ಕೊಂಡೆಲ್ಲ ಕಿಸ್ ಮಾಡ್ದ ಅಂದ್ಕೊಂಡು ಫುಲ್ ಜಗಳ ಆಡ್ಕೊಂಡು ಕ್ಯೂಟ್ ಆಗಿ ಹಂಗೆ ಈ ಸ್ಟೋರಿನ ಎಂಡ್ ಮಾಡ್ತಾರೆ. ಇವ್ರಂತರ ಯಾರ್ಯಾರೋ ಸಂಬಂಧವೇ ಇಲ್ದೇ ಇರ್ಬೋದು, ಬಟ್ ಇಬ್ರಿಗೂ ಒಬ್ರು ಸಪೋರ್ಟ್ ಬೇಕಿತ್ತು, ಇಬ್ರಿಗೂ ಒಂದ್ ಒಳ್ಳೆ ಸಪೋರ್ಟ್ ಸಿಕ್ತು. ಸೊ ಹಂಗೆ ಸ್ಟೋರಿನ ಹ್ಯಾಪಿ ಎಂಡಿಂಗ್ ಹಂಗೆ ಮುಗಿಸ್ತಾರೆ. ಈ ಮೂವಿಲಿ ಏನು ಡಿಫ್ರೆಂಟ್ ಆಗಿ ಏನು ಇರಲ್ಲ, ಒಂದು ಟ್ವಿಸ್ಟ್ ಇರಲ್ಲ, ದೊಡ್ಡ ಸ್ಟೋರಿ ಲೈನ್ ಇರಲ್ಲ, ಜಸ್ಟ್ ಒಂದ್ ಕೇಸ್ ಒಂದ್ ಫೀಲ್ ಗುಡ್ ಆಗಿ ತೋರಿಸಿರ್ತಾರೆ. ಇಲ್ಲಿ ಏನಂದ್ರೆ ಎಷ್ಟೊಂದ್ ಜನಕ್ಕೆ ಎಲ್ಲಾ ವಿಷಯ ಇರುತ್ತೆ, ಅವರು ತುಂಬಾ ಸಫರ್ ಮಾಡ್ತಿರ್ತಾರೆ. ಅಂದ್ರೆ ಎಂಜಾಯ್ ಮಾಡಕ್ಕೆ ಕಷ್ಟಪಡ್ತಾರೆ, ಒಂದ್ ದುಡ್ಡು ಖರ್ಚು ಮಾಡಕ್ಕೂ ಸರಿ, ಏನೇ ವಿಷಯದಲ್ಲ ಅದು ಸರಿ, ಅವನಂತರ ಖುಷಿಯಾಗಿರಕ್ಕೆ ಟ್ರೈ ಮಾಡಲ್ಲ. ಒಬ್ಬೊಬ್ರು ಏನೂ ಇರಲ್ಲ, ಹ್ಯಾಪಿ ಆಗಿರ್ತಾರೆ. ಆ ಥರ ಅಟ್ಲೀಸ್ಟ್ ಏನಿಲ್ಲ ಅಂದ್ರು ಹ್ಯಾಪಿ ಆಗಿರೋ ಮೆಂಟಾಲಿಟಿ ಇಟ್ಕೊಂಡಾದ್ರು ಸ್ವಲ್ಪ ಇರಬೇಕು ಅನ್ನಂಗೆ ನನಗೊಂದು ಕೊಟ್ರ ಮೆಸೇಜ್ ಇದು. ನಿಮ್ಗೆ ಈ ಮೂವಿ ನೋಡಿದ್ಮೇಲೆ ಏನು ಅನಿಸ್ತು ಅಂತ ಕಮೆಂಟ್ ಸೆಕ್ಷನ್ ಹಾಕಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.